ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪುನೀತ್ ರಾಜ್. ಹಾಗೆ ಎಲ್ರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ. ಇಂದಿನ ಒಂದು ಸ್ಟ್ಯಾಟಿಕ್ ಜಿ ಕೆ ಕ್ಲಾಸ್ ತುಂಬ ಅಭ್ಯರ್ಥಿಗಳು ಮೆಸೇಜ್ ಮಾಡಿದ್ದೀವಿ ಸರ್. ಸ್ಟ್ಯಾಟಿಕ್ ಜಿ ಕೆ ಯಾಕೋ ಸಬ್ಜೆಕ್ಟ್ ಒಂದು ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ, ಸೈನ್ಸ್, ಎಕನಾಮಿಕ್ಸ್, ಎನ್ವೈರ್ನ್ಮೆಂಟ್ ಹೇಗೋ ಓದ್ಕೊತೀವಿ ಸರ್. ಅದ್ರ ಜೊತೆಗೆ ದಯವಿಟ್ಟು ಒಂದು ಸ್ಟ್ಯಾಟಿಕ್ ಜಿ ಕೆಗೆ ಸಂಬಂಧಪಟ್ಟಂತಹ ಒಂದು ಕರೆಂಟ್ ಅಫೇರ್ಸ್ಗಳನ್ನು ನೀವು ನನಗೆ ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿದ್ದೀವಿ ಸ್ನೇಹಿತರೆ ನನ್ನ ನಂಬರ್ಗೆ. ಹಾಗಾಗಿ ತುಂಬ ಜನ ಅಭ್ಯರ್ಥಿಗಳು ಯೂಟ್ಯೂಬಲ್ಲಿ ಕಮೆಂಟ್ ಮಾಡಲ್ಲ, ಬಟ್ ವಾಟ್ಸಪ್ಪಲ್ಲಿ ಮಾತ್ರ ತಮ್ಮ ಸಂದೇಹಗಳನ್ನು ಅಥವಾ ಟೆಲಿಗ್ರಾಮಲ್ಲಿ ತಮ್ಮ ಒಂದು ಅನಿಸಿಕೆಗಳನ್ನು ತಿಳಿಸ್ಕೊಡ್ತಾ ಇದ್ದೀರಾ. ದಯವಿಟ್ಟು ಯೂಟ್ಯೂಬಲ್ಲೂ ಸಹ ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ಕೊಡಿ ಸ್ನೇಹಿತರೆ. ಅದೇನು ಯಾವುದೇ ಥರ ಒಂದು ದುರುದ್ದೇಶ ಇರೋದಿಲ್ಲ ಇಲ್ಲಿ. ಓಕೆ, ಅಲ್ಲಿ ಯಾರು ಮಿಸ್ಯೂಸ್ ಸಹ ನಿಮ್ಮನ್ನು ಮಾಡ್ಕೊಳಲ್ಲ. ಸೊ ಆ ರೀತಿ ನಿಮಗೆ ನಮ್ಮ ಒಂದು ಚಾನಲ್ ಇಷ್ಟ ಆಯ್ತಾನೆ, ನಾವು ಮಾಡುವಂಥ ಕ್ಲಾಸಸ್ ಇಷ್ಟ ಆದರೆ ಮಾತ್ರ ಯೂಟ್ಯೂಬಲ್ಲಿ ಕಮೆಂಟ್ ಮಾಡ್ತಾ ಲೈಕ್ ಮಾಡ್ತಾ ಬರಬೇಕಾಗುತ್ತೆ ಸ್ನೇಹಿತರೆ. ಯಾರಿಗೆಲ್ಲ ಏನೇ ಡೌಟ್ಸ್ ಇದ್ರು ಅಥವಾ ಕಮೆಂಟ್ಸ್ ಇದ್ರೂ ಅಥವಾ ಟೆಲಿಗ್ರಾಮ್ ಚಾನಲ್ಸ್ ಜಾಯ್ನ್ ಆಗಿ ಈ ಒಂದು ಅಕಾಡೆಮಿ ಮೂಲಕ ನೀವು ಒಂದು ಲಿಂಕ್ ಮೂಲಕ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗ್ತಾ ಬರ್ಬೋದು. ಅದರ ಜೊತೆಗೆ ಒಂದು ಈ ನಂಬರ್ಗೆ ನೀವು ವಾಟ್ಸಪ್ ಅಥವಾ ಟೆಲಿಗ್ರಾಮಲ್ಲಿ ಮೆಸೇಜ್ ಮೂಲಕನೂ ಸಹ ನೀವು ಟೆಲಿಗ್ರಾಮ್ ಲಿಂಕ್ ಕಳಿಸಿ ಅಂತ ಮೆಸೇಜ್ ಮಾಡ್ತಾ ಬರ್ಬೋದು ಸ್ನೇಹಿತರೆ. ಹಾಗಾಗಿ ತುಂಬ ಅಭ್ಯರ್ಥಿಗಳು ಅನ್ನೋದಕ್ಕಿಂತ ಮುಂಚೆ ಈ ಒಂದು ಟಾಪಿಕನ್ನು ನಾನು ಕ್ಲಾಸಸ್ ಮಾಡಬೇಕಂತ ಇದ್ದೆ. ಯಾಕಂದರೆ ಸ್ಟ್ಯಾಟಿಕ್ ಜಿ ಕೆ ಅಂತ ಬಂದಾಗ ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಒಂದು PSI ಆಗಿರ್ಬೋದು, ಮತ್ತು PC ಆಗಿರ್ಬೋದು, ನಂತರ ಒಂದು FDA ಆಗಿರ್ಬೋದು, ನಂತರ SDA ಆಗಿರ್ಬೋದು, ಎನಿಥಿಂಗ್ KPSC, KA, KSP ಡಿಪಾರ್ಟ್ಮೆಂಟು ಯಾವುದೇ ಎಕ್ಸಾಮ್ಗಳಲ್ಲಿ ಖಂಡಿತ ನಿಮಗೆ ಸ್ಟ್ಯಾಟಿಕ್ ಜಿ ಕೆ ಮೇಲೆ ನಿಮಗೆ ಮಿನಿಮಮ್ 6ರಿಂದ 8 ಅಂಕಗಳು ಇದ್ದೇ ಇರುತ್ತೆ ಸ್ನೇಹಿತರೆ. ಅದು ನಿಮಗೆ ಡೈರೆಕ್ಟಾಗಾದರೂ ಕೇಳ್ಬೋದು ಅಥವಾ ಇಂಡೈರೆಕ್ಟಾಗಾದರೂ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಅದು ಯಾವ ರೀತಿ ಕೇಳ್ತಾನೆ ನೋಡಿ, ಇತ್ತೀಚಿನ ಒಂದು 402 ಪರೀಕ್ಷೆನ ಗಮನಿಸಿದಾಗ ನಮಗೆ ಸ್ಟೇಟ್ಮೆಂಟ್ ಮೂಲಕ ಕೇಳ್ತಾ ಬರ್ತಾನೆ ಪ್ರಶ್ನೆ. ನನಗೆ 402 ಅಂತಲ್ಲ, ನಮ್ಮ ಮುಂಚೆ ಇದುವರೆಗೂ ಒಂದು 2-3 ಇಯರ್ಸಿಂದ ನಮ್ಮ ಮಾರ್ಗದರ್ಶನ ಪಡ್ಕೊಂಡವರಿಗೆ ನಾನು ಅದೇ ರೀತಿ ಹೇಳ್ತೀನಿ. ಈ ರೀತಿಯೇ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ನಾನು ಎಲ್ಲನೂ ಸಹ ತಿಳಿಸ್ಕೊಟ್ಟಿದ್ದೆ. ಅಂಥ ಅಭ್ಯರ್ಥಿಗಳಿಗೆ ಅದು ಸುಲಭ ಆಗುತ್ತೆ. ಬಟ್ ಯಾರಿಗೆ ಒಂದು ಮಾರ್ಗದರ್ಶನ ಇಲ್ಲದೆ ಅಥವಾ ತಾವೇ ಓನಾಗಿ ಕೂತ್ಕೊಂಡು ಯಾವ ರೀತಿ ಓದಬೇಕಂತ ಗೊತ್ತಿಲ್ಲದೆ ಓದ್ತಿರ್ತೀರೋ ಅವರೆಲ್ಲ ಒಂದು ವರ್ಡ್ ಥರ ಓದ್ಕೊಂಡು ಹೋಗಿರ್ತಾರೆ. ದಯವಿಟ್ಟು ಆ ರೀತಿ ಮಾಡ್ಬೋದು. ಒಂದು PCಗೆ ಓದಿ, ನೀವು KSಗೆ ಓದಿ. ನಾನು ಹೇಳುವಂತಹ ಮಾರ್ಗದರ್ಶನ ನಿಮಗೆ 100% ಎಲ್ಲ ಎಕ್ಸಾಮ್ಗೂ ಉಪಯುಕ್ತ ಆಗಬೇಕು. ಅದೇ ರೀತಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಪ್ರತಿಯೊಂದು ಅಂಶಗಳನ್ನು ನಾನು ಆಲ್ರೆಡಿ ಹೇಳಿದ್ದೀನಿ. ಎಷ್ಟು ನೀವು ಆಳವಾಗಿ ಓದ್ತಿರೋ ಪ್ರಶ್ನೆ ಪತ್ರಿಕೆ ನಮಗೆ ಅಷ್ಟು ಸುಲಭವಾಗಿ ನಮ್ಮ ಕಣ್ಣಿಗೆ ಕಾಣ್ತಾ ಇರುತ್ತೆ ಸ್ನೇಹಿತರೆ. ನೀವು ಸುಲಭವಾಗಿ ಓದಿ ಪ್ರಶ್ನೆ ಏನಾದರೂ ಆಳವಾಗಿ ಬಂತಂದರೆ ಖಂಡಿತ ನಿಮಗೆ 30 ಅಂಕಗಳು ಸಹ ಅಲ್ಲಿ ಬರೋದಿಲ್ಲ. ಓಕೆ, ನೀವು ಕಷ್ಟವಾಗಿ ಓದಬೇಕು, ಆಳವಾಗಿ ಓದಬೇಕು. ಎಲ್ಲನೂ ಓದೋದಲ್ಲ, ಏನು ಓದಬೇಕು ಅನ್ನೋದು ಸಹ ತಿಳ್ಕೊಬೇಕಾಗುತ್ತೆ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇತ್ತೀಚಿನ ಒಂದು ಪರೀಕ್ಷೆಗಳಲ್ಲಿ. ಓಕೆ, ಇಂದಿನ ಒಂದು ಸ್ಟ್ಯಾಟಿಕ್ ಜಿ ಕೆ ಕ್ಲಾಸ್ 1 ಟಾಪಿಕ್ ಅಂತ ಬಂದಾಗ ಜ್ಞಾನಪೀಠ ಪ್ರಶಸ್ತಿಗಳು ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಪ್ರಚಲಿತ ಘಟನೆಗಳನ್ನು. ಸ್ಟ್ಯಾಟಿಕ್ ಜಿ ಕೆ ಅಂತ ಬಂದಾಗ ನಿಮಗೆ ಕರೆಂಟ್ ಅಫೇರ್ಸು ಸಹ ತಿಳ್ಕೊಬೇಕು. ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಒಂದು ಕರೆಂಟ್ ಅಫೇರ್ಸನ್ನು ಮೊದಲನೇ ಆಪ್ಷನ್ ಕೊಟ್ಬಿಟ್ಟು ಎರಡನೇ ಆಪ್ಷನ್ನು ಅದನ್ನು ಸ್ಟ್ಯಾಟಿಕ್ ಜಿ ಕೆಗೆ ಸಂಬಂಧಪಟ್ಟಂತೆ ಕೊಡ್ತಾ ಬರ್ತಾರೆ. ಅದನ್ನು ಯಾವ ರೀತಿ ಕೊಡ್ತಾರೆ ನಿಮಗೆ ಪ್ರಶ್ನೆಗಳ ಮೂಲಕ, ಎಷ್ಟು ವೆರೈಟಿ ಆದಂತಹ ಪ್ರಶ್ನೆಗಳನ್ನು ಅದ್ರ ಮೇಲೆ ನಿಮಗೆ ಕೇಳ್ತಾ ಬರ್ಬೋದು, ಎಲ್ಲನೂ ಸಹ ನಾನು ನಿಮಗೆ ಮಾಹಿತಿಯನ್ನು ಇಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಹಾಗಾದರೆ ಮೊದಲನೇ ಪ್ರಶ್ನೆ ನೋಡ್ತಾ ಬರೋಣ ಎಂದು. ಓಕೆ, ಈ ಸ್ಟ್ಯಾಟಿಕ್ ಜಿ ಕೆ ಅಂತ ಬಂದಾಗ ಪ್ರತಿದಿನ ಒಂದು ಸಬ್ಜೆಕ್ಟಲ್ಲಿ ಕ್ಲಾಸಸ್ ಇರುತ್ತೆ. ಬಟ್ ಎಲ್ಲನೂ ಸಹ ಇದನ್ನು ಸಹ ನಿಮಗೆ ಇಂಪಾರ್ಟೆಂಟ್ ಇರುವಂತಹ ಕರೆಂಟ್ ಅಫೇರ್ಸಿಗೆ ಸಂಬಂಧಪಟ್ಟಂತಹ ಸ್ಟ್ಯಾಟಿಕ್ ಜಿ ಕೆಗಳನ್ನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಆಗಿರ್ತದೆ ಸ್ನೇಹಿತರೆ. ಕೇವಲ ಇಲ್ಲಿ ಜಿ ಕೆ ಒಂದೇ ಹೇಳಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಪ್ರಚಲಿತ ಘಟನೆಗಳು ಸಹ ಇದರಲ್ಲಿ ಇರ್ತವೆ. ಓಕೆ, ಮೊದಲ ಪ್ರಶ್ನೆ ನೋಡ್ತಾ ಬರೋಣ. ಓಕೆ, ಮೊದಲನೇ ಪ್ರಶ್ನೆ ಇದು ಕರೆಂಟ್ ಅಫೇರ್ಸಿಗೆ ಸಂಬಂಧಪಟ್ಟಂತಹ ಒಂದು ಜಿ ಕೆ ಪ್ರಶ್ನೆ ಆಗಿರುತ್ತೆ. ಜ್ಞಾನಪೀಠ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಯಾವುದೇ ಥರ ಹೇಳಿಕೆ ಪ್ರಶ್ನೆಗಳು ಜೋಡಿಗಳ ರೂಪದಲ್ಲಿ ಪ್ರಶ್ನೆಗಳು ಬಂದಿದೆ ಅಂದರೆ ಅಲ್ಲಿ ಸರಿ ಅಂತ ಕೊಟ್ಟಿದ್ದಾರಾ, ತಪ್ಪಂತ ಕೊಟ್ಟಿದ್ದಾರಾ, ಅಥವಾ ಎಷ್ಟು ಹೇಳಿಕೆಗಳು ಸರಿಯಾಗಿದೆ, ಎಷ್ಟು ಹೇಳಿಕೆಗಳು ತಪ್ಪಾಗಿದೆ ಅಂತ ನೀವು ಇದ್ರ ಮೇಲೆ ಈ ರೀತಿ ರೌಂಡ್ ಅಪ್ ಮಾಡ್ಕೋಬೇಕು. ಯಾಕಂದ್ರೆ ನಮ್ಮ ಬೇಸಿಕ್ಕಿಂದನೂ ಸಹ ಹೇಳ್ಕೊಡ್ತೀನಿ ಸ್ನೇಹಿತರೆ. ಯಾಕಂದರೆ ಒಂದು ವಿಡಿಯೋಗೆ ನೀವು ಸಮಯವನ್ನು ಕೊಟ್ಟು ನೋಡ್ತಾ ಇದ್ದೀರಿ ಅಂದರೆ ಎಲ್ಲ ರೀತಿಯಲ್ಲೂ ಸಹ ನೀವು ಕಲ್ತ್ಕೋಬೇಕು ಅನ್ನೋ ಉದ್ದೇಶದಿಂದ ಚಿಕ್ಕ ಚಿಕ್ಕ ಅಂಶನೂ ಸಹ ಫ್ರೆಷರ್ಗಳಿಗೆ ತಿಳಿಲಿ ಅಂತ ಹೇಳ್ತಾ ಬರ್ತೀನಿ. ಓಕೆ, ಈ ಥರ ಪ್ರಶ್ನೆಗಳು ಬಂದಿದೆ ಅಂದರೆ ಇದ್ರ ಮೇಲೆ ಈ ರೀತಿ ರೌಂಡ್ ಅಪ್ ಮಾಡ್ಕೋಬೇಕು. ಕೆಲವೊಮ್ಮೆ ಇಲ್ಲಿ ತಪ್ಪಾಗಿದೆ, ಕೆಲವೊಮ್ಮೆ ಇವೆರಡು ಆಪ್ಷನ್ ಈ ಕೆಳಗಿನ ಪರಿಗಣಿಸಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಡ್ತಾನೆ ಆಪ್ಷನ್. ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೆಲವೊಂದು ಸಲ ಕೊಟ್ಬಿಡ್ತಾನೆ, ಸರಿಯಾಗಿದೆ ಅಂತ ಕೊಟ್ಟಿರ್ತಾನೆ. ಅದ್ರ ಮೇಲೆ ರೌಂಡ್ ಅಪ್ ಮಾಡ್ಕೋಬೇಕು, ಗಮನಿಸಬೇಕು. ಎಕ್ಸಾಮ್ನವರು ತುಂಬ ಸಿಲ್ಲಿಯಾಗಿ ನಮ್ಮನ್ನು ಎಲಿಮಿನೇಟ್ ಮಾಡ್ತಾ ಬರ್ತಾರೆ. ಸೊ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಅವರು ವಿಭಿನ್ನ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಿದ್ದಾರೆ ಸ್ನೇಹಿತರು. ಓಕೆ, ಇದು ಸ್ಟೇಟ್ಮೆಂಟ್ ಮೂಲಕ ಕೇಳಿರೋದು ಒಂದು. ನೆಕ್ಸ್ಟ್ ಜೋಡಿ ರೂಪನೂ ಹೇಳ್ತೀನಿ ನಿಮಗೆ. ಈಗ ಸದ್ಯಕ್ಕೆ ಸ್ಟೇಟ್ಮೆಂಟ್ ಮೂಲಕ ಯಾವ ರೀತಿ ಒಂದು ಜ್ಞಾನಪೀಠ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಅವರು ಪ್ರಶ್ನೆಯನ್ನು ಕೇಳ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಓಕೆ, ಜ್ಞಾನಪೀಠ ಪ್ರಶಸ್ತಿ ಅಂತ ಬಂದಿದೆ, ಇಲ್ಲಿ ನೋಡ್ತಾ ಬರೋಣ. ಇತ್ತೀಚೆಗೆ 59ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ವಿನೋದ್ ಕುಮಾರ್ ಶುಕ್ಲಾ ಅವರಿಗೆ ನೀಡಲಾಗಿದೆ ಅಂತ ಒಂದು ಪ್ರಶ್ನೆಯಲ್ಲಿ ಕೇಳಲಾಗಿದೆ. ನಂತರ ವಿನೋದ್ ಕುಮಾರ್ ಶುಕ್ಲಾ ಅವರು ಒರಿಸ್ಸಾ ರಾಜ್ಯದ ಒಬ್ಬ ಹಿಂದಿ ಬರಹಗಾರರಾಗಿದ್ದಾರೆ ಅಂತ ನೋಡಿ. ಇಲ್ಲಿ ಕ್ಲಾರಿಟಿ ಇರಬೇಕು ನಿಮಗೆ. ಕೇವಲ
ಮುಂದೆ ಇಂದಿನ ಎಕ್ಸಾಮ್ಗಳಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರು ಅಂತ ಒಂದೇ ವರ್ಡಲ್ಲಿ ಪ್ರಶ್ನೆ ಕೇಳೋರು, ಅಥವಾ ಇತ್ತೀಚೆಗೆ ನೀಡಿದ ಜ್ಞಾನಪೀಠ ಪ್ರಶಸ್ತಿ ಎಷ್ಟನೇದಂತ ಪ್ರಶ್ನೆಯನ್ನು ನಿಮಗೆ ಕೇಳೋರು, ಅಥವಾ ಜ್ಞಾನಪೀಠ ಪ್ರಶಸ್ತಿಯನ್ನು ಯಾರು ನೀಡುತ್ತಾರೆ ಅಂತ ಪ್ರಶ್ನೆ ಕೇಳ್ತೀರಾ. ಅದೆಲ್ಲ ಕಾಲ ಹೋಯ್ತು. ಆ ಕಾಲ ಸದ್ಯಕ್ಕೆ ಇದೆ. PC ಮತ್ತು ಚಿಕ್ಕ ಚಿಕ್ಕ ಒಂದು ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ, ಒಂದು SSC ಎಕ್ಸಾಮ್ಗಳಲ್ಲಾಗಿರ್ಬೋದು ನೋಡಿ, ಇದೊಂದು ಕಂಟೆಂಟ್ ಬಂದು ನಿಮಗೆ ಎಲ್ಲ ಎಕ್ಸಾಮ್ಗಳಿಗೂ ಸಹ ಉಪಯುಕ್ತ ಆಗುತ್ತೆ. ಸೆಂಟ್ರಲ್ ಜಾಬ್ಗೆ ಹೋದ್ರಿಗೂ ಸಹ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಅಂಶಗಳಾಗಿರ್ತವೆ ಸ್ನೇಹಿತರೆ. ಎಲ್ಲ ಪರೀಕ್ಷೆಗಳು ಉಪಯುಕ್ತವಾಗಬೇಕು. PC ಅಂತ ಬಂದಾಗ ಅದನ್ನು ಸಹ ಇತ್ತೀಚೆಗೆ ಟ್ರೆಂಡ್ ಚೇಂಜ್ ಆಗಿದೆ. ಸಿವಿಲ್ ಥರ ಪೇಪರ್ ಬಂತಂದರೆ ಈ ರೀತಿಯೇ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾನೆ. ಬಟ್ CRDF ಥರ ಪೇಪರ್ ಬಂತಂದರೆ ಡೈರೆಕ್ಟ್ ಒಂದು ವರ್ಡೇ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಸೊ ನಾವು ಯಾವುದಕ್ಕೂ ಚಿಂತೆ ಮಾಡೋದು ಬೇಡ. ಎಲ್ಲ ರೀತಿಯಲ್ಲೂ ಪ್ರಿಪೇರ್ ಆಗಿರಲೇಬೇಕು. ಎಕ್ಸಾಮ್ ಎದುರಿಸೋಕ್ಕೆ ನಾವು ರೆಡಿ ಆಗಬೇಕು. ಎಕ್ಸಾಮ್ ನಮ್ಮನ್ನು ಎದುರಿಸಬಾರ್ದು, ಎಕ್ಸಾಮ್ ಎದುರಿಸೋಕ್ಕೆ ನಾವು ರೆಡಿ ಆಗಿರ್ಬೇಕು ಸ್ನೇಹಿತರೆ. ಆ ರೀತಿ ಈಗಿಂದನೇ ನೋಟಿಫಿಕೇಷನ್ ಆಗಿಲ್ಲ ಅಂತ ಸುಮ್ಮನೆ ಕೂರೋದಲ್ಲ. ನೋಟಿಫಿಕೇಷನ್ನೇ ಎಕ್ಸಾಮ್ ಡೇಟ್ ಅಂತ ನೀವು ಓದೋಕ್ಕೆ ಶುರು ಮಾಡಿರ್ಬೇಕು ಈಗಿಂದನೇ. ಓಕೆ, ಜ್ಞಾನಪೀಠ ಪ್ರಶಸ್ತಿ ಅಂತ ಬಂದಾಗ ನಮಗೆ ಇಲ್ಲಿ ಸ್ಟೇಟ್ಮೆಂಟು, ಕರೆಂಟ್ ಅಫೇರ್ಸ್ ಎಲ್ಲರೂ ಓದಿರ್ತೀವಿ ಅಂತ ಭಾವಿಸಿದ್ದೀನಿ. ಅವತ್ತಿಂದ ಅವತ್ತು ಕರೆಂಟ್ ಅಫೇರ್ಸ್ ಕಂಪಲ್ಸರಿ ಓದಬೇಕು. ನಾನು ಸಹ ಇದಕ್ಕೆ ಸಂಬಂಧಪಟ್ಟಂಥ ಪ್ರಚಲಿತ ಘಟನೆಗಳನ್ನು ಒಂದು ಅಬ್ದಿ ಅಕಾಡೆಮಿ ಟೆಲಿಗ್ರಾಮ್ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡ್ತೀವಿ. ಪ್ರತಿದಿನ ಕರೆಂಟ್ ಅಫೇರ್ಸನ್ನು ಇತ್ತೀಚೆಗೆ ಅಪ್ಲೋಡ್ ಮಾಡ್ತೀವಿ. ತುಂಬ ಅಭ್ಯರ್ಥಿಗಳ ಕೋರಿಕೆ ಮೇರೆಗೆ ದಿನಕ್ಕೆ 10 ರಿಂದ 15 ಕರೆಂಟ್ ಅಫೇರ್ಸನ್ನು, ಇಂಪಾರ್ಟೆಂಟ್ ಆಗಿರೋದು ಪೇಪರ್ ಕಟಿಂಗ್ಸ್ ಕರೆಂಟ್ ಅಫೇರ್ಸನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಅದನ್ನು ಸಹ ಪ್ರತಿದಿನ ನೋಟ್ಸ್ ಮಾಡ್ಕೊಳ್ತಾ ಬನ್ನಿ. ತುಂಬ ಇಂಪಾರ್ಟೆಂಟ್ ಇರೋದನ್ನ ನಾನು ಹಾಕ್ತಾ ಇರ್ತೀನಿ ಅಲ್ಲಿ. ಓಕೆ, ನೋಡ್ತಾ ಬರೋಣ. ಹಾಗಾದರೆ ಇತ್ತೀಚಿನ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಓಕೆ, ಈ ಜ್ಞಾನಪೀಠ ಅಂತ ಬಂತು. ಇದಕ್ಕೆ ಒಂದು ಜ್ಞಾನಪೀಠ ಅಂತ ಬಂದಾಗ ಎಲ್ಲರೂ ಸಹ ಒಂದು ಮಾಹಿತಿಯನ್ನು ಕಂಪಲ್ಸರಿ ತಿಳ್ಕೊಂಡಿರಬೇಕಂತಹ ಬೇಸಿಕ್ ಮಾಹಿತಿನ ಇಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಎಲ್ಲ ಒಂದೇ ಸಲ ಬೇಸಿಕ್ ಇರಲ್ಲ, ಒಂದೊಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಅವುಗಳನ್ನು ಬೇಸಿಕನ್ನು ಹೇಳ್ತಾ ಬರ್ತೀನಿ ಸ್ನೇಹಿತರೆ. ಇಲ್ಲಿ ಜ್ಞಾನಪೀಠ ಅಂತಿದೆ. ಜ್ಞಾನಪೀಠದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀವು ತಿಳ್ಕೊಬೇಕಾಗುತ್ತೆ. ಇದು ಸ್ಥಾಪನೆ ಆದಂತಹ ವರ್ಷ ನಿಮಗೆ ತುಂಬ ಬಾರಿ PC PSCಯಲ್ಲಿ ಎಲ್ಲನೂ ರಿಪೀಟ್ ಆಗಿದೆ ನೋಡಿ. ನಾನು ತುಂಬ ಇಂಪಾರ್ಟೆಂಟ್ ಇರೋದನ್ನ ಹೇಳ್ತೀನಿ, ಯಾವುದು ನೀವು ನೆಗ್ಲೆಕ್ಟ್ ಮಾಡೋಂಗಿಲ್ಲ, ಎಲ್ಲನೂ ಸಹ ಓದ್ಕೋಬೇಕಾಗುತ್ತೆ ಸ್ನೇಹಿತರೆ. ನಂತರ ಯಾರೆಲ್ಲ ವೈಯಕ್ತಿಕ ಮಾರ್ಗದರ್ಶನ ತೊಗೊಂಡಿದ್ರೆ ಅವರು ಸಹ ಕಂಪಲ್ಸರಿ ಅಲ್ಲಿ ವೈಯಕ್ತಿಕ ಮಾರ್ಗದರ್ಶನ ಹೇಳಿಲ್ಲದಂಥ ಪಾಯಿಂಟುಗಳು ಇಲ್ಲಿ ಹೇಳಿರ್ತೀನಿ, ಅದನ್ನು ಸಹ ನೀವು ಅಪ್ಡೇಟ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಓಕೆ, ಇಲ್ಲಿ ನಮಗೆ ಸ್ಥಾಪನೆ ಆಗಿದ್ದು 1961. ಇದರ ಸ್ಥಾಪಕರು ತುಂಬ ಬಾರಿ ಪ್ರಶ್ನೆ ಆಗಿದೆ PC PSCಯಲ್ಲಿ. ಇದರ ಸ್ಥಾಪಕರು ಅಂತ ಬಂದಾಗ ನಮಗೆ ಸಾಹು ಜೈನ್ ಎಂಬಾತನು ಇದರ ಒಂದು ಸ್ಥಾಪಕ ಆಗಿರ್ತಾನೆ ಸ್ನೇಹಿತರೆ. ನಂತರ ಸ್ಥಾಪಕರು ಆದಮೇಲೆ ಇನ್ಯಾರು ಬರ್ತಾರೆ ನಮಗಿಲ್ಲಿ? ಈ ಪ್ರಶಸ್ತಿಯನ್ನು ನೀಡೋರು ಯಾರು? ಸ್ಥಾಪಕ ಬೇರೆ, ನೀಡೋರು ಬೇರೆ. ನೀಡೋದು ಒಂದು ಭಾರತೀಯ ಜ್ಞಾನಪೀಠ ಟ್ರಸ್ಟ್, ಭಾರತೀಯ ಜ್ಞಾನಪೀಠ ಟ್ರಸ್ಟ್ ಆಗಿರುತ್ತೆ, ನೆನಪಲ್ಲಿಟ್ಕೋಬೇಕು. ಓಕೆ, ತುಂಬ ಅಭ್ಯರ್ಥಿಗಳನ್ನು ನಾವು ಬರಿತಾ ಇದ್ದೀವಿ, ಲೇಟ್ ಆಗುತ್ತೆ ಅಂತ ಅನ್ಕೋಬಾರ್ದು. ಯಾಕಂದರೆ ಇಲ್ಲಿ ಪ್ರತಿಯೊಂದು ಅಂಶವನ್ನು ತಿಳಿಸ್ಕೊಡುವಂತಹ ಒಂದು ಉದ್ದೇಶ ಆಗಿರ್ತದೆ ಸ್ನೇಹಿತರೆ. ನೀವು ಅದನ್ನು ವೀಡಿಯೋವನ್ನು ದಯವಿಟ್ಟು ಯಾರು ತುಂಬ ಸ್ಲೋ ಆಗಿ ನೋಡ್ಬಾರ್ದು. 1.5 ಅಥವಾ 1.75 ಅಥವಾ 2x ಇಟ್ಕೊಂಡೆ ನೋಡಬೇಕು. ನಿಮ್ಮ ಸಮಯ ಯಾವುದೇ ಕಾರಣಕ್ಕೂ ವ್ಯರ್ಥ ಆಗಬಾರ್ದು. ಒಂದೊಂದು ನಿಮಿಷನೂ ಇಂಪಾರ್ಟೆಂಟ್ ಆಗಿರುತ್ತೆ. ಕಾಂಪಿಟೇಟಿವ್ ಫೀಲ್ಡಲ್ಲಿ ನೀವು ಒಂದು ದಿನ ಬಿಟ್ಟರು ಅಂದರೆ ನಿಮಗೆ 100 ಜನ ಕಾಂಪಿಟೇಟರ್ ಬಂದಿರ್ತಾರೆ. ಓಕೆ, ಅದನ್ನು ಮೈಂಡಲ್ಲಿ ಇಟ್ಕೊಂಡು ನೀವು ಯಾವತ್ತೂ ಓದ್ತಾ ಇರಬೇಕು. ಓಕೆ, ನಂತರ ನಮಗೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿ ಅಂತ ಬಂದಾಗ ಈ ಒಂದು ಪ್ರಶಸ್ತಿಯ ಮೌಲ್ಯ ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಯೂಶಲಿ KS ಎಕ್ಸಾಮ್ಗಳಲ್ಲಿ ಇಂಥ ಪ್ರಶ್ನೆ ಕೇಳ್ತಾನೆ. ಇವುಗಳ ಮೌಲ್ಯ, ಒಂದು ಜ್ಞಾನಪೀಠ ಪ್ರಶಸ್ತಿಯ ಒಂದು ಮೌಲ್ಯ ಮೊತ್ತ ಎಷ್ಟಿದೆ ಅಂತ ಪ್ರಶ್ನೆ ಕೇಳ್ತಾನೆ. 11 ಲಕ್ಷ ನಗದು ಇರ್ತದೆ ಸ್ನೇಹಿತರೆ. ಒಂದು ಕಂಚಿನ ಪ್ರತಿಮೆ ನೀಡ್ತಾರೆ. ಆ ಕಂಚಿನ ಪ್ರತಿಮೆ ಯಾವ ದೇವರಿಂದು ಅಂತ ಪ್ರಶ್ನೆ ಕೇಳ್ತಾನೆ. ವಾಗ್ದೇವಿ ದೇವಿದು ನಮಗೊಂದು ಕಂಚಿನ ಪ್ರತಿಮೆಯನ್ನು ಈ ವಿಜೇತರಿಗೆ ನೀಡ್ತಾ ಬರ್ತಾರೆ. ವಾಗ್ದೇವಿ ಇಸ್ ನಥಿಂಗ್ ಬಟ್ ನಮ್ಮ ಸರಸ್ವತಿ ಆಗಿರ್ತಾರೆ ಸ್ನೇಹಿತರೆ, ಸರಸ್ವತಿ ದೇವರಾಗಿರ್ತಾರೆ. ಓಕೆ, ಅದು ಬ್ರಾಂಜ್, ಕಂಚು, ಇಂಪಾರ್ಟೆಂಟ್ ಬ್ರಾಂಜು. ಕೆಲವೊಂದು ಸಲ ಆಪ್ಷನ್ ಬೆಳ್ಳಿ ಕಂಚಿನ ಪ್ರತಿಮೆ ಅಥವಾ ಒಂದು ಚಿನ್ನದ ಪ್ರತಿಮೆ ಅಥವಾ ಬೆಳ್ಳಿ ಪ್ರತಿಮೆ ಅಥವಾ ಕಂಚಿನ ಪ್ರತಿಮೆ, ಈ ರೀತಿಯೂ ಸಹ ಕೊಡ್ತಾನೆ. ಕಂಚು, ಬ್ರಾಂಜ್ ಅಂತ ನೆನ್ಪಿಟ್ಕೋಬೇಕು. ಓಕೆ, ಇಲ್ಲಿ ಒಂದು ವಾಗ್ದೇವಿ ಚಿತ್ರ ಅದ್ರ ಮೇಲೆ ಇರುತ್ತೆ ಅಂತಲೂ ಸಹ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಇದು ಬೇಸಿಕ್. ಯಾರು ಎಷ್ಟು ಇದು ಮಾಡಿದ್ರು, ಏನು ಮಾಡ್ತಾ ಇದ್ದಾರೆ ಅನ್ನೋದು ಸಹ ಮಾಹಿತಿಯನ್ನು ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. ಇದ್ರ ಮೇಲೆ ಇನ್ನೂ ಬೇಸಿಕ್ಸ್ ತುಂಬಾ ಇದೆ. ಅದು ಮುಂದಿನ ಪ್ರಶ್ನೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಈಗ ಇಷ್ಟು ಬೇಸಿಕ್ಕನ್ನು ನೀವು ಕಂಪಲ್ಸರಿ ನೋಡಿ. ಒಂದು ಕರೆಂಟ್ ಅಫೇರ್ಸ್ ಜ್ಞಾನಪೀಠಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಿದ್ದೀನಿ ಅಂದರೆ ಎಲ್ಲನೂ ಇಂಪಾರ್ಟೆಂಟ್ ಆಗಿರೋದನ್ನೇ ಹೇಳಿರ್ತೀನಿ. ಎಲ್ಲನೂ ಸಹ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟೇ ಆಗಿರ್ತದೆ ಸ್ನೇಹಿತರೆ. ಓಕೆ, ಹಾಗಾದರೆ ಈಗ ನಮಗೆ ಇತ್ತೀಚೆಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡ್ತಾ ಬಂದರು ಕರೆಂಟ್ ಅಫೇರ್ಸ್. ಓಕೆ, ಇತ್ತೀಚೆಗೆ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ಅವರು ನೀಡ್ತಾ ಬಂದರು. ಯಾರಿಗೆ ಇತ್ತೀಚೆಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿದರು ಅಂತ ನಾವು ನೋಡ್ತಾ ಬರೋದಾದರೆ ಈ ವಿನೋದ್ ಕುಮಾರ್ ಶುಕ್ಲಾ ಅವರಿಗೆ ಇತ್ತೀಚೆಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಯಿತು ಸ್ನೇಹಿತರೆ. ಇವರು ಒಬ್ಬ ಹಿಂದಿ ಬರಹಗಾರರಾಗಿದ್ದಾರೆ. ಇವರು ಯಾರು? ಹಿಂದಿ ಬರಹಗಾರ ಆಗಿರ್ತಾನೆ, ನೆನ್ಪಿಟ್ಕೋಬೇಕು. ಯಾಕಂದರೆ ಇಲ್ಲಿ ಕೆಲವೊಮ್ಮೆ ಯಾವ ಭಾಷೆಗೆ ಅವರಿಗೆ ನೀಡಿದ್ರು ಅಂತಲೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸ್ನೇಹಿತರೆ. ಟೋಟಲ್ ನಮಗೆ ಇವರು ಒಂದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟವರು ಅಂತಲೂ ಸಹ ನಮಗೆ ಇಂಪಾರ್ಟೆಂಟು. ಛತ್ತೀಸ್ಗಢ.
ಒಂದು ಛತ್ತೀಸ್ಗಢ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಒಬ್ಬ ಹಿಂದಿ ಕವಿಯಾಗಿರ್ತಾರೆ ಸ್ನೇಹಿತರೆ. ಇದರಲ್ಲಿ ಮೊದಲ ಬಾರಿಗೆ ವಿಶೇಷತೆ ಏನಂದರೆ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಛತ್ತೀಸ್ಗಢದ ಮೊದಲ ಸಾಹಿತಿ ವಿನೋದ್ ಕುಮಾರ್ ಶುಕ್ಲಾ ಅವರು ಆಗಿರ್ತಾರೆ. ಇದು ಇಂಪಾರ್ಟೆಂಟ್, ಯಾಕಂದರೆ ಛತ್ತೀಸ್ಗಢಕ್ಕೆ ಇದುವರೆಗೂ ಯಾವುದೇ ಥರ ಜ್ಞಾನಪೀಠ ಪ್ರಶಸ್ತಿ ಬಂದಿರಲ್ಲ. ಇದನ್ನು ಪಡೆದಂತಹ ಮೊದಲ ಸಾಹಿತಿ ಛತ್ತೀಸ್ಗಢದ ಸಾಹಿತಿ ಯಾರಂದ್ರೆ ವಿನೋದ್ ಕುಮಾರ್. ಅದಕ್ಕೆ ಇಲ್ಲಿ ಛತ್ತೀಸ್ಗಢ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ ಎಲ್ಲರದ್ದು ರಾಜ್ಯಗಳನ್ನು ಕೇಳಲ್ಲ, ಬಟ್ ಛತ್ತೀಸ್ಗಢ ರಾಜ್ಯಕ್ಕೆ ಇದೇ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು. ಹಾಗಾಗಿ ವಿನೋದ್ ಕುಮಾರ್ ಶುಕ್ಲಾ ಅವರು ಇಂಪಾರ್ಟೆಂಟ್ ಆಗಿರುತ್ತೆ. ಅವರ ಒಂದು ರಾಜ್ಯವು ಸಹ ನಮಗಿಲ್ಲಿ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ಇನ್ನು ಪೇಪರಲ್ಲಿ ನಮಗೆ ಒಂದು ಪೇಪರಲ್ಲೂ ಸಹ ಇವರಿಗೆ ಸಂಬಂಧಪಟ್ಟಂತಹ ಪ್ರಮುಖ ಕೃತಿಗಳನ್ನು ಕೊಟ್ಟಿರ್ತಾರೆ. ಬಟ್ ಇದುವರೆಗೂ ನಾನು ನೋಡಿದಂಗೆ ಯಾವುದೇ ಥರ ಒಂದು ಪ್ರಮುಖ ಕೃತಿಗಳ ಬಗ್ಗೆ ಇವರಿಗೆ ಪ್ರಶ್ನೆಗಳನ್ನು ಕೇಳಲಾಗಿಲ್ಲ ಸ್ನೇಹಿತರೆ. ಅದ್ರ ಬಗ್ಗೆ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರಲ್ಲ. ಬಟ್ ವಿನೋದ್ ಕುಮಾರ್ ಶುಕ್ಲಾ ಅವರಿಗೆ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿರುತ್ತೆ. ಅದು ಯಾವ ಕೃತಿಗೆ ಅಂತ ನಿಮಗೆ ಕೇಳ್ತಾ ಬರ್ಬೋದು. ದಿವಾರ್ ಮೇ ಏಕ್ ಕಡಕಿ ಅಂತ ಒಂದು ಬರುತ್ತೆ. ಕಡಕಿ ರಹತಿಯೇ 100% ಈ ಪ್ರಶ್ನೆ ಕೇಳಲ್ಲ ನಿಮಗೆ. ಜಸ್ಟ್ ಒಂದು ಎಕ್ಸ್ಟ್ರಾ ನೋಟ್ಸ್ ಇರಲಿ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪೇಪರಲ್ಲಿ ಕೊಟ್ಟಿದ್ದಾರಲ್ಲ, ಹಾಗಾಗಿ ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದ್ದು ದಿವಾರ್ ಮೇ ಏಕ್ ಕಡಕಿ ರಹತಿಯೇ. ಹಾಗಾದರೆ ಜ್ಞಾನಪೀಠ ಪ್ರಶಸ್ತಿಗೆ ಇವರಿಗೆ ಒಂದು ಕೃತಿ ಇಲ್ವಾ ಸರ್ ಅಂತ ಪ್ರಶ್ನೆ ಕೇಳ್ತೀನಿ. ನಮಗೆ ಜ್ಞಾನಪೀಠ ಪ್ರಶಸ್ತಿ ಕೊಡೋದು ಸಮಗ್ರ ಸಾಹಿತ್ಯಕ್ಕೆ ಮಾತ್ರ, ಯಾವುದೇ ಥರ ಸ್ಪೆಸಿಫಿಕ್ ಕೃತಿಗೆ ಕೊಡಲ್ಲ. ಇವರು ಮಾಡಿದಂತಹ ಸಾಧನೆಗೋಸ್ಕರ ಒಂದು ಸಾಹಿತಿಗ ಸಾಧನೆಗೋಸ್ಕರ ಈ ಪ್ರಶಸ್ತಿಯನ್ನು ನೀಡ್ತಾ ಬರ್ತಾರೆ. ಅದು ಮುಂಚೆ ಕೃತಿಗಳಿಗೆ ಕೊಡ್ತಾ ಇದ್ರು. ಯಾವಾಗ ಅಂತ ಹೇಳ್ಬಿಟ್ಟು ಮುಂದಿನ ಪ್ರಶ್ನೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಹಾಗಾದರೆ ಈಗ ಜಸ್ಟ್ ವಿಡಿಯೋವನ್ನು ಪಾಸ್ ಮಾಡಿ ನೀವೇ ಉತ್ತರವನ್ನು ಗುರುತಿಸಬೇಕಾಗುತ್ತೆ. ಓಕೆ, ಒಂದು 10 ಸೆಕೆಂಡ್ ವಿಡಿಯೋ ಪಾಸ್ ಮಾಡಿ ಪ್ರಶ್ನೆ ಓದ್ಕೊಂಡು ಉತ್ತರವನ್ನು ಗುರುತಿಸ್ಕೊಂಡು ಆಮೇಲೆ ವಿಡಿಯೋವನ್ನು ಮುಂದುವರಿಬೇಕಾಗುತ್ತೆ ನೀವು. ಓಕೆ, ನೋಡ್ತಾ ಬರೋಣ. ಹಾಗಾದರೆ ಇತ್ತೀಚೆಗೆ ನಮಗೆ 59ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ವಿನೋದ್ ಕುಮಾರ್ ಶುಕ್ಲಾ ಅವರಿಗೆ ನೀಡಲಾಗಿದೆ. ಯಾಕಂದರೆ ತುಂಬ ಅಭ್ಯರ್ಥಿಗಳಿಗೆ ಕನ್ಫ್ಯೂಷನ್ ಇದೆ 58 59 ಅಂತ. ಓಕೆ, 58 59 ಅನ್ನೋದು ಕನ್ಫ್ಯೂಷನ್ ಇದೆ ಸ್ನೇಹಿತರೆ. ಎರಡಕ್ಕೂ ಸಹ ಕ್ಲಾರಿಟಿ ಕೊಡ್ತೀನಿ. ವಿನೋದ್ ಕುಮಾರ್ ಶುಕ್ಲಾ ಅವರಿಗೆ ಕೊಟ್ಟಿರೋದು 59ನೇ ಜ್ಞಾನಪೀಠ ಪ್ರಶಸ್ತಿ ಆಗಿರುತ್ತೆ. ಇದು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಇತ್ತೀಚೆಗೆ 58ನೆಗೂ ಕೊಟ್ಟಿದ್ದಾರೆ, 59ನೆಗೂ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಇತ್ತೀಚೆಗೆ ಯಾರಿಗೆ ನೀಡಿದ್ದು ಅಂತ ಪ್ರಶ್ನೆ ಕೇಳಿದರೆ ವಿನೋದ್ ಕುಮಾರ್ ಶುಕ್ಲಾ ಅವರಿಗೆ 59ನೇ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಸ್ನೇಹಿತರೆ. ಹಾಗಾದರೆ ವಿನೋದ್ ಕುಮಾರ್ ಶುಕ್ಲಾ ಅವರು ಒರಿಸ್ಸಾ ರಾಜ್ಯದ ಹಿಂದಿ ಬರಹಗಾರರಾಗಿದ್ದಾರೆ. ಯಾವುದೇ ಒಂದು ರಾಜ್ಯ ಕೊಟ್ಟಿದ್ದಾರೆ ಅಂದರೆ ಎರಡನೇ ಆಪ್ಷನ್ ಏನಾದರೂ ಡಿಫ್ರೆಂಟ್ ಆಗಿತ್ತಂದರೆ ಇಲ್ಲಿ ಕನ್ಫ್ಯೂಷನ್ ಮಾಡುವಂತಹ ಆಪ್ಷನ್ಗಳನ್ನೇ ಯಾವಾಗಲೂ ಕೊಟ್ಟಿರ್ತಾನೆ. 50% ನೀವು ಎಲಿಮಿನೇಟ್ ಮಾಡೋದಕ್ಕೆ ಸಿದ್ಧ ಆಗಿರ್ಬೇಕು ಸ್ನೇಹಿತರೆ. ಇವರು ಒರಿಸ್ಸಾ ಅಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇವರು ಯಾವ ರಾಜ್ಯದವರು? ಒಂದು ಛತ್ತೀಸ್ಗಢ ರಾಜ್ಯದವರಾಗಿರ್ತಾರೆ, ನೆನಪಲ್ಲಿರಬೇಕು. ಓಕೆ, ಹಾಗಾದರೆ ಇಲ್ಲಿ ಸರಿ ಉತ್ತರ ಯಾವುದು? ಇಲ್ಲಿ ಎ ಬಿ ತಪ್ಪಾಗಿರುತ್ತೆ. ಕೇವಲ ಎ ಮಾತ್ರ ಇಲ್ಲಿ ಸರಿಯಾಗಿರ್ತದೆ ಸ್ನೇಹಿತರೆ. ಹಾಗಾದರೆ ಇದಕ್ಕೆ ಸರಿ ಉತ್ತರ ಎ ಮಾತ್ರ. ಇವರು ಛತ್ತೀಸ್ಗಢ ಅನ್ನೋದು ನೆನ್ಪಿಟ್ಕೊಳ್ಳಿ. 100% ಇದು ಒಂದಲ್ಲ ಎಕ್ಸಾಮ್ಗಳಲ್ಲಿ 2025ರಲ್ಲಿ ಎಕ್ಸಾಮ್ಗಳು ಜರುಗುತ್ತವಲ್ಲ ಡಿಸೆಂಬರ್ ತಿಂಗಳಲ್ಲಿ, ಆಗ ನಿಮಗೆ ಖಂಡಿತ ಒಂದಲ್ಲ ಒಂದು ಎಕ್ಸಾಮ್ಗಳಲ್ಲಿ ಈ ಪ್ರಶ್ನೆ ಕೇಳ್ತಾನೆ. ಇವನ್ ಸೆಂಟ್ರಲ್ ಗೌರ್ಮೆಂಟ್ SSC ಆಗಿರ್ಬೋದು, ಗ್ರೂಪ್ ಡಿಗೆ ಆಗಿರ್ಬೋದು, ಮತ್ತು ಫಾರೆಸ್ಟ್ ಗಾರ್ಡಿಯನ್ ಸ್ಟೇಟಲ್ಲಿ ಓದ್ತಾ ಇದ್ದೀರ ಅದಾಗಿರ್ಬೋದು, ಮತ್ತು ಬೇರೆ ಬೇರೆ ಅಗ್ನಿವೀರ್ಗೆ ಆಗಿರ್ಬೋದು, ಎಲ್ಲ ಕಡೆ ಪ್ರಶ್ನೆಗಳು ಇಲ್ಲಿ ರಿಪೀಟ್ ಆಗುವಂಥ ಚಾನ್ಸಸ್ ಇರ್ತವೆ ಸ್ನೇಹಿತರೆ. ಹಾಗಾದರೆ ನಮಗೆ ಛತ್ತೀಸ್ಗಢ ಅಂತ ಹೇಳಿದ್ನಲ್ಲ, ಈ ಛತ್ತೀಸ್ಗಢ ಸಂಬಂಧಪಟ್ಟಂತೆ ಕೆಲವೊಂದು ಜಿಯೋಗ್ರಫಿಯಲ್ಲಿ ತುಂಬ ಪ್ರಶ್ನೆಗಳು ರಿಪೀಟ್ ಆಗಿದೆ. ಫಾರ್ ಎಕ್ಸಾಂಪಲ್ ಕೆಲವೊಂದು ಸ್ಥಳಗಳು ಇಂಪಾರ್ಟೆಂಟು. ಒಂದು ಕೊರ್ಬಾ ಸುಮ್ಮನೆ ಇರಲಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ಈ ಕೊರ್ಬಾ ಆಗಿರ್ಬೋದು, ಇನ್ನೊಂದು ರಾಯ್ಗರ್ ಅಂತ ಬರುತ್ತೆ, ರಾಯ್ಗರ್ ಪ್ಲೇಸ್ ಆಗಿರ್ಬೋದು. ತದನಂತರ ಸೂರ್ಗುಜ ಅಂತ ಒಂದು ಬರುತ್ತೆ, ಸೂರ್ಗುಜ ಅಂತ ಒಂದು ಪ್ಲೇಸ್ ಬರುತ್ತೆ. ನಂತರ ಕೋರಿಯಾ ಅಂತ ಒಂದು ಪ್ಲೇಸ್ ಬರುತ್ತೆ, ಕೋರಿಯಾ ಅನ್ನೋದನ್ನ. ಓಕೆ, ಕೋರಿಯಾ ಆಗಿರ್ಬೋದು. ಇವು 4 ಸಹ ಮೈನ್ಸ್, ಕೋಲ್ ಮೈನ್ಸ್. ಓಕೆ, ಕಲ್ಲಿದ್ದಲು ಗಣಿಗಳಿಗೆ ಪ್ರಸಿದ್ಧಿ. ಈ ಪ್ರಶ್ನೆ ಯಾವುದು? ಇಲ್ಲಿ ಕೊರ್ಬಾ ಇದೆಯಲ್ಲ, ಈ ಕೊರ್ಬಾವು ಈ ಕೆಳಗಿನ ಯಾವುದಕ್ಕೆ ಪ್ರಸಿದ್ಧಿ ಪಡೆದಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಕಲ್ಲಿದ್ದಲು ಗಣಿಗಳಿಗೆ ಸಂಬಂಧಪಟ್ಟಿದೆ. ಅಥವಾ ಕೊರ್ಬಾ ಕಲ್ಲಿದ್ದಲು ಗಣಿ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಛತ್ತೀಸ್ಗಢ ರಾಜ್ಯದಲ್ಲಿ ಇದೆ ಸ್ನೇಹಿತರೆ. ಇದು ತುಂಬ ಬಾರಿ ರಿಪೀಟ್ ಆಗಿರುವಂತಹ ಪ್ರಶ್ನೆ ಆಗಿದೆ. ನೀವು ನೆನಪಲ್ಲಿಟ್ಕೊಂಡಿರ್ಬೇಕಾಗುತ್ತೆ. ತುಂಬ ಬಾರಿ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆ. ಹಾಗಾಗಿ ಇದನ್ನು ನೆನಪಿಟ್ಕೋಬೇಕಾಗುತ್ತೆ. ಎಲ್ಲನೂ ಸಹ ಕೋಲಿಗೆ ಸಂಬಂಧಪಟ್ಟಂತಹ ಅಂಶಗಳಾಗಿರ್ತವೆ ಸ್ನೇಹಿತರೆ. ಓಕೆ, ಹಾಗಾದರೆ ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ನಂತರ ಇದು ಸಹ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಆಗಿರ್ತವೆ ಸ್ನೇಹಿತರೆ. ಇಲ್ಲಿ 58ನೇ ಜ್ಞಾನಪೀಠ ಪ್ರಶಸ್ತಿ. ಓಕೆ, ಆಗಲೇ 59 ನೋಡಿದ್ವಿ, ಇಲ್ಲಿ 58 ನೋಡಿ. ಇಲ್ಲೇ ಕ್ಲಾರಿಟಿ ಸಿಕ್ಬಿಡ್ತು ನಿಮಗೆ. ಓಕೆ, 58ನೇ ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾಗಿದ್ದಂತಹ ಖ್ಯಾತ ಕವಿ ಗುಲ್ಜಾರ್ ಮತ್ತು ಜಗದ್ಗುರು ರಾಮಚಂದ್ರ ಅವರಿಗೆ ಕಾಲಾನುಕ್ರಮವಾಗಿ ಈ ಕೆಳಗಿನ ಯಾವ ಭಾಷೆಗೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ? ನೋಡಿ, ಎಲ್ಲರೂ ಸಹ ಜ್ಞಾನಪೀಠ ಪ್ರಶಸ್ತಿಯನ್ನು ಓದಿರ್ತೀರಾ, ಎಷ್ಟನೇ ಜ್ಞಾನಪೀಠ ಅಂತ ಓದಿರ್ತೀರಾ, ಮತ್ತು ಅವ್ರು ಎಲ್ಲಿ ಜನಿಸಿದ್ರು ಎಲ್ಲನೂ ಓದಿರ್ತೀರಾ. ಬಟ್ ಯಾವ ಭಾಷೆ ಅಂತ ಹೇಳ್ಬಿಟ್ಟು ಈ ರೀತಿ
ಕನ್ಫ್ಯೂಷನ್ ಆಗಂಗೆ ಕೊಟ್ಟಿರ್ತಾರೆ. ಬಟ್ ಗುಲ್ಜಾರು ಜಗದ್ಗುರು ನಿಮ್ಗೆ ಗೊತ್ತಿರುತ್ತೆ ಯಾವ್ಯಾವ ಭಾಷೆ ಅಂತ. ಬಟ್ ಈ ರೀತಿ ಕೊಟ್ಟಾಗ ಕೆಲವೊಂದು ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಈ ರೀತಿ ನಿಮಗೆ ಆಪ್ಷನ್ಗಳನ್ನು ನೀಡಿದ್ದೇನೆ ಸ್ನೇಹಿತರೆ. ಓಕೆ, ಉರ್ದು ಹಿಂದಿನ ಅಥವಾ ಹಿಂದಿ ಸಂಸ್ಕೃತನ ಅಥವಾ ಉರ್ದು ಮತ್ತು ಸಂಸ್ಕೃತನ ಅಥವಾ ಉರ್ದು ಮತ್ತು ಮಲಯಾಳಂ ಅನ್ನೋದನ್ನ ನೀವು ಈ ಸಂದರ್ಭದಲ್ಲಿ ವಿಡಿಯೋವನ್ನು ಸ್ಟಾಪ್ ಮಾಡಿಬಿಟ್ಟು ಉತ್ತರವನ್ನು ಗೆಸ್ ಮಾಡಿರಬೇಕು ಸ್ನೇಹಿತರೆ. ನಂತರ ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲನೇಷನನ್ನು ಕೊಡ್ತಾ ಬರ್ತೀನಿ ಇದಕ್ಕೆ ಸಂಬಂಧಪಟ್ಟಂತೆ. ಓಕೆ, ನಮಗೆ ಹಳೆಯದು ವಿನೋದ್ ಕುಮಾರ್ ಶುಕ್ಲಾ ಹೇಳಿದ್ದು 59ನೇ ಜ್ಞಾನಪೀಠ ಪ್ರಶಸ್ತಿ. ಇದು ಸಹ 58ನೇ ಜ್ಞಾನಪೀಠ ಪ್ರಶಸ್ತಿ. 2023ನೇ 58ನೇ ಒಂದು ಜ್ಞಾನಪೀಠ ಪ್ರಶಸ್ತಿ ಆಗಿರ್ತದೆ ಸ್ನೇಹಿತರೆ. ಇಲ್ಲಿ ನಮಗೆ ಮೊದಲು ನೀಡಿದ್ದು ಇತ್ತೀಚೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನೀಡಿದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಮೊದಲನೇದು ಯಾರು, ನಮಗೆ ಒಬ್ಬ ವಿದ್ವಾಂಸನ ತಗೊಳ್ಳೋಣ, ಒಂದು ರಾಮಭದ್ರಾಚಾರ್ಯ ಅವ್ರ ಬಗ್ಗೆ ಮಾಹಿತಿನ ಸ್ವಲ್ಪ ತಿಳಿಸ್ಕೊಡ್ಬೇಕಿಲ್ಲ. ಯಾಕಂದರೆ ಪೇಪರಲ್ಲಿ ಕೊಟ್ಟಿದ್ದಾರೆ ಅಂದರೆ ನಾವು ಓದಲೇಬೇಕಾಗುತ್ತೆ ಕರೆಂಟ್ ಅಫೇರ್ಸನ್ನು. ಸೊ ಇವರು ಒಬ್ಬರು ಸಂಸ್ಕೃತ ವಿದ್ವಾಂಸ ಆಗಿರ್ತಾನೆ ಸ್ನೇಹಿತರೆ, ಸಂಸ್ಕೃತ ವಿದ್ವಾಂಸ ಆಗಿರ್ತಾನೆ. ಈ ಪಾಯಿಂಟು ತುಂಬಾ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ಇವರು ಒಂದು ಜಗದ್ಗುರು, ಇವರು ಬಂದು ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇವರು ಹುಟ್ಟಿದ್ದು ಎಲ್ಲಿ ಅಂತ ಕೇಳಿದರೆ ಉತ್ತರ ಪ್ರದೇಶ ಒಂದು ರಾಜ್ಯದವರಾಗಿರ್ತಾರೆ. ಬಟ್ ಇವರೊಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿರ್ತಾರೆ. ಆ ಸಂಸ್ಥೆ ಯಾವುದು ಅಂತ ಕೇಳಿದರೆ ಚಿತ್ರಕೂಟ ತುಳಸಿ ಪೀಠ. ಇದು ಎಲ್ಲಿದೆ ಅಂತ ಪ್ರಶ್ನೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ಪೇಪರಲ್ಲಿ ಕೊಟ್ಟಿಲ್ಲ ಸ್ನೇಹಿತರೆ. ಇದು ತುಂಬಾ ಇಂಪಾರ್ಟೆಂಟು, ಮಧ್ಯಪ್ರದೇಶದಲ್ಲಿ ಕಂಡುಬರುವಂಥದ್ದಾಗಿರ್ತದೆ. ಚಿತ್ರಕೂಟ ತುಳಸಿ ಪೀಠ ಮಧ್ಯಪ್ರದೇಶ. ನೋಡಿ, ಜನನಾಗಿದ್ದು ಉತ್ತರ ಪ್ರದೇಶ, ಬಟ್ ಚಿತ್ರಕೂಟ ತುಳಸಿ ಪೀಠ ಇರೋದು ಮಧ್ಯಪ್ರದೇಶದಲ್ಲಿ. ಇದನ್ನು ಸಹ ಗಮನಿಸಬೇಕು. ಇವರೊಬ್ಬರು ಅಂಗವಿಕಲ ಆಗಿರ್ತಾರೆ, ನೆನಪಿರಬೇಕು. ಇವರೊಬ್ಬರು ಅಂಗವಿಕಲ ಆಗಿರ್ತಾರೆ, ಅದನ್ನು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನಂತರ ನಮಗೆ ನೋಡಿ ಎಷ್ಟೆಲ್ಲ ಅಚೀವ್ ಮಾಡಿರ್ತಾರೆ. ಅಂಗವಿಕಲ ಆದರೂ ಅವರು ಜ್ಞಾನಪೀಠ ಪ್ರಶಸ್ತಿಯನ್ನು ತೊಗೊಂಡಿದ್ದಾರೆ ಸ್ನೇಹಿತರೆ. ಓಕೆ, ನಮಗೆ ದೇವರೆಲ್ಲ ಸಹ ಕೊಟ್ಟಿರ್ತಾರೆ, ಅದನ್ನು ಸಹ ನಾವು ಅದನ್ನು ಪಾಸಿಟಿವ್ ಆಗಿ ತೊಗೋಬೇಕು. ಅವರು ಸಹ ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಇಷ್ಟೆಲ್ಲ ನೇಮ್ ಮಾಡಿರ್ತಾರೆ. ಪ್ರತಿಯೊಂದು ಅಂಶಗಳು ದೇವ್ರು ಕೊಟ್ಟಿರುವಂಥದ್ರಲ್ಲೇ ನಾವು ಪಾಸಿಟಿವನ್ನು ಹುಡ್ಕೊಳ್ತಾ ಹೋಗ್ಬೇಕಾಗುತ್ತೆ ಜೀವನದಲ್ಲಿ. ಓಕೆ, ನಂತರ ನಮಗೆ ರಾಮಭದ್ರಾಚಾರ್ಯ ಅವ್ರದ್ದಾಯಿತು. ಎರಡನೇದು ಯಾರು, ನಮಗೆ ಇನ್ನೊಬ್ಬರು ಬರೋದು ಇಲ್ಲಿ ಗುಲ್ಜಾರ್. ಇವ್ರ ಬಗ್ಗೆ ಇನ್ನೂ ಏನಾದರೂ ಓದಬೇಕಾ ಸರ್ ಅಂತ ಕೇಳಿದರೆ ನಾವು ಅವುಗಳನ್ನ ಓದೋಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಜಸ್ಟ್ 58ನೇ ಅವ್ರ ಹೆಸರು, ಅವ್ರು ಯಾವ ಭಾಷೆ, ಯಾವ ಜಿಲ್ಲೆ, ಯಾವ ಒಂದು ಸ್ಟೇಟ್ ಅವರು, ಮತ್ತು ಅದು ತುಳಸಿ ಪೀಠ ಎಲ್ಲಿದೆ ಅಂತ ತಿಳ್ಕೊಂಡ್ರೆ ಸಾಕಾಗುತ್ತೆ. ನಂತರ ಬರೋದು ನಮಗೆ ಗುಲ್ಜಾರ್. ಏನು ಸರ್ ಹೆಸರು ಹಿಂಗಿದೆ, ಗುಲ್ಜಾರ ಇವ್ರ ಹೆಸರು ಫುಲ್ ಹೆಸರು ಅಂತ ಕೇಳ್ಬೋದು. ಇವರ ಫುಲ್ ಹೆಸರು ಗುಲ್ಜಾರ್ ಅಲ್ಲ, ಇದೊಂದು ಶಾರ್ಟ್ಕಟ್ ಆಗಿರ್ತದೆ ಸ್ನೇಹಿತರೆ. ಇವರ ಒಂದು ಫುಲ್ ಹೆಸರು ಅಂತ ಬಂದಾಗ ನಮಗೆ ಏನು ಅಂತ ಕೇಳಿದರೆ ನಿಮಗೆ ಸಂಪೂರಣ್ ಸಿಂಗ್. ನೀವು ಗುಲ್ಜಾರ್ ಅಂತಲೇ ನೆನ್ಪಿಟ್ಕೊಳ್ಳಿ, ಅದೇ ಆಪ್ಷನ್ ಇರುತ್ತೆ. ಸಂಪೂರಣ್ ಸಿಂಗ್ ಕಾಲ್ರಾ ಅಂತ ಬರ್ತಾರೆ. ಇವರ ಫುಲ್ ಹೆಸರು ಸಂಪೂರ್ಣನ್ ಸಿಂಗ್ ಕಾಲ್ರಾ ಆಗಿರ್ತದೆ. ಇವ್ರಿಗೆ ಶಾರ್ಟ್ ಫಾರ್ಮಲ್ಲಿ ಗುಲ್ಜಾರ್ ಅಂತ ಕರಿತಾ ಬರ್ತಾರೆ ಸ್ನೇಹಿತರೆ. ಇವರು ಯಾವ ಒಂದು ಕವಿ ಅಂತ, ಯಾವ ಒಂದು ಕೃತಿಗೆ ಸಂಬಂಧಪಟ್ಟಂತೆ ಇವರು ಆಗಿರ್ತಾರೆ ಅನ್ನೋದ್ರ ಬಗ್ಗೆಯೂ ಸಹ ಎಕ್ಸಾಮ್ಗಳಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಸ್ನೇಹಿತರೆ. ಒಂದು ಉರ್ದು ಭಾಷೆಗೆ ಸಂಬಂಧಪಟ್ಟಂತಹ ಒಬ್ಬ ಕವಿ ಆಗಿರ್ತಾರೆ ಸ್ನೇಹಿತರೆ. ಮತ್ತು ಇವನು ಕಥಾ ಚಿತ್ರಕಾರರು ಸಹ ಆಗಿರ್ತಾರೆ. ಇವರು ಪಂಜಾಬ್ ಒಂದು ಪಾಕಿಸ್ತಾನದಲ್ಲಿ, ಅವಾಗಿನ ಕಾಲದಲ್ಲಿ ಪಂಜಾಬ್ ಇತ್ತಲ್ಲ ಪಾಕಿಸ್ತಾನದಲ್ಲಿ, ಅಲ್ಲಾಗಿರ್ತಾರೆ. ಬಟ್ ಇತ್ತೀಚೆಗೆ ಪಂಜಾಬ್ ಅಂತಲೂ ಸಹ ಇವ್ರದನ್ನು ನೆನ್ಪಿಟ್ಕೋಬೋದು. ಬಟ್ ಉರ್ದು ಭಾಷೆಗೆ ಇವರಿಗೆ ದೊರೆತಿದೆ ಅನ್ನೋದನ್ನ ತಿಳ್ಕೊಂಡಿದ್ರೆ ಸಾಕಾಗಿರುತ್ತೆ. ಮತ್ತು ಏನು ಹಿಂದಿ ಚಿತ್ರರಂಗದಲ್ಲಿ ಇವರು ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಮತ್ತು ಒಬ್ಬ ಕವಿನೂ ಸಹ ಆಗಿರ್ತಾರೆ, ಸಾಹಿತಿನೂ ಸಹ ಆಗಿರ್ತಾರೆ ಸ್ನೇಹಿತರೆ. ಹಾಗಾದರೆ ನಮಗೆ ರಾಮಚಂದ್ರಾಚಾರ್ಯ ಅವರು ಸಂಸ್ಕೃತ ಅಂತ ಗೊತ್ತಾಯಿತು, ಗುಲ್ಜಾರ್ ಅವರು ಉರ್ದು ಅಂತ ಗೊತ್ತಾಯಿತು. ನಿಮಗೆ ಉತ್ತರ ಏನು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಅನಿಸುತ್ತೆ. ಓಕೆ, ಇಲ್ಲಿ ನೋಡಿ ನಮಗೆ ಕೆಲವೊಮ್ಮೆ ಕಾಲಾನುಕ್ರಮವಾಗಿ ಕೇಳಿದ್ದಾರೆ. ಸೊ ಕಾಲಾನುಕ್ರಮವಾಗಿ ಅಂದರೆ ಫಸ್ಟ್ ಯಾರಿರ್ತಾರೆ ಅವ್ರನ್ನಿಲ್ಲಿ ಫಸ್ಟು ಚೂಸ್ ಮಾಡಬೇಕಾಗುತ್ತೆ. ಗುಲ್ಜಾರ್ ಅಂತ ಬಂದಾಗ ನಮಗೆ ಉರ್ದುನ ಚೂಸ್ ಮಾಡಬೇಕಾಗುತ್ತೆ. ಮತ್ತು ಜಗದ್ಗುರು ರಾಮಚಂದ್ರ ಅಂತ ಬಂದಾಗ ನಮಗೆ ಇಲ್ಲಿ ಸಂಸ್ಕೃತ, ರಾಮಭದ್ರಾಚಾರ್ಯ ಅಂತ ಬಂದಾಗ ಸಂಸ್ಕೃತ ಆಗಿರುತ್ತೆ. ಈ ರೀತಿ ನಮ್ಮ ಮುಂಚೆ ನಿಮಗೆ ಸಂಸ್ಕೃತ ಕೊಟ್ಟು ಆಮೇಲೆ ಉರ್ದು ಇತ್ತಂದರೆ ಅದನ್ನು ಸಹ ತಪ್ಪಾಗುತ್ತೆ ಆಪ್ಷನಲ್ಲಿ, ಅದನ್ನು ಚೂಸ್ ಮಾಡೋಂಗಿಲ್ಲ. ಫಸ್ಟ್ ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ, ಬೇಸಿಕ್ಕಾಗಿ ಫ್ರೆಷರ್ಗಳಿಗೆ ಹೇಳ್ತಾ ಇದ್ದೀನಿ, ಕಾಲಾನುಕ್ರಮವಾಗಿ ಅಂತ ಕೇಳಿದಾರಲ್ಲ. ಸೊ ಫಸ್ಟ್ ಕೊಟ್ಟಿರೋದನ್ನ ಕನ್ಸಿಡರ್ ಮಾಡಬೇಕು, ಉರ್ದು ಆಗಿರ್ತದೆ ಸ್ನೇಹಿತರೆ, ನಂತರ ಸಂಸ್ಕೃತ ಆಗಿರುತ್ತೆ. ಓಕೆ, ಇದಕ್ಕೆ ಸರಿ ಉತ್ತರ ಉರ್ದು ಮತ್ತು ಸಂಸ್ಕೃತ ನೆನಪಲ್ಲಿರಬೇಕಾಗುತ್ತೆ. ಓಕೆ, ಇದು ಸಹ ಒಂದು ಪ್ರಚಲಿತ ಘಟನೆಗಳು, ಜ್ಞಾನಪೀಠ ಪ್ರಶಸ್ತಿಗೆ ಸಂಬಂಧಪಟ್ಟಂತಹ ಒಂದು ಪ್ರಚಲಿತ ಘಟನೆಗಳಾಗಿರ್ತವೆ. ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಓಕೆ, ಮುಂದಿನ ಪ್ರಶ್ನೆ ಹೀಗಿದೆ ನೋಡಿ, ಇಲ್ಲಿ ಹೇಳಿಕೆ ರೂಪದಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಪ್ರಶ್ನೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇದನ್ನ ಜ್ಞಾನಪೀಠ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ನೋಡಿ, ಇಲ್ಲಿ ರೌಂಡ್ ಅಪ್ ಮಾಡ್ಕೋಬೇಕು. ಯಾವುದು ತಪ್ಪಾಗಿದೆ, 3 ಸರಿಯಾಗಿರುತ್ತಂತೆ, 1 ತಪ್ಪಾಗಿರುತ್ತಂತೆ. ಹಾಗಾದರೆ ನೋಡ್ತಾ ಬರೋಣ 3 ಯಾವೆಲ್ಲ ಸರಿಯಾಗಿದೆ ಅಂತ ಮಾಹಿತಿಯನ್ನು ತಿಳ್ಕೊಬೇಕು. ಇದು ಬೇಸಿಕ್ಕಿಗೆ ಸಂಬಂಧಪಟ್ಟಂತಂದರೆ ಒಂದು ಜ್ಞಾನಪೀಠಗೆ ಒಂದು ಸಾಮಾನ್ಯ GK ಅಂತ ಒಂದು ಸಬ್ಜೆಕ್ಟೇ ಇದೆ ಅಲ್ವಾ, ಎಲ್ಲರಿಗೂ ಗೊತ್ತಿರುತ್ತೆ. ಪೊಲೀಸಿಗಂತೂ ತುಂಬಾ ಇಂಪಾರ್ಟೆಂಟ್ ಇದಾವೆ. ಪೊಲೀಸ್ PCPSA ಅಂತ ಬಂದಾಗ ಕಂಪಲ್ಸರಿ ಒಂದು KA ಡಿಪಾರ್ಟ್ಮೆಂಟ್
ಡಿಪಾರ್ಟ್ಮೆಂಟ್ ಆಗಿರ್ಬೋದು, KSP ಡಿಪಾರ್ಟ್ಮೆಂಟ್ ಪದೇ ಪದೇ ಕೇಳುವಂತಹ ಪ್ರಶ್ನೆಗಳಾಗಿರುತ್ತೆ. ಇವನ್ KPSCಯಲ್ಲೂ ಸಹ FD SDಯಲ್ಲಿ ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಹಾಗಾದರೆ ಇಲ್ಲಿ ಸ್ಟೇಟ್ಮೆಂಟನ್ನು ಒಂದೊಂದೇ ನೋಡ್ತಾ ಬರೋಣ. ಈ ಪ್ರಶಸ್ತಿಯನ್ನು 1961ರಲ್ಲಿ ಸ್ಥಾಪಿಸಲಾಯಿತು ಅಂತ ನೀಡಿದ್ದಾರೆ. ಈ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಮಲಯಾಳಂ ಕೃತಿಗೆ ನೀಡಲಾಯಿತು ಅಂತ ಕೇಳಿದ್ದಾನೆ. ಈ ಪ್ರಶಸ್ತಿಯನ್ನು ಮೊದಲು ನಿರ್ದಿಷ್ಟ ಕೃತಿಗಳಿಗೆ ನೀಡಲಾಗ್ತಿತ್ತು, ನಂತರ ಒಂದು ಭಾರತೀಯ ಒಂದು ಸಮಗ್ರ ಸಾಹಿತ್ಯಕ್ಕೆ ನೀಡಲು ಪ್ರಾರಂಭಿಸಿತು ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟು. ಈ ಪ್ರಶಸ್ತಿಯನ್ನು ಒಟ್ಟು 24 ಭಾಷೆಗಳಿಗೆ ಸೀಮಿತವಾಗಿದೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಅಂಶವನ್ನು ಇಲ್ಲಿ ತಿಳ್ಕೊಳ್ಬೇಕಾಗುತ್ತೆ ನೀವು. ಈಗ ಆಲ್ರೆಡಿ ಹೇಳಿದೆ, ಒಂದು ಜ್ಞಾನಪೀಠ ಪ್ರಶಸ್ತಿ ಅಂತ ಬಂದಾಗ 1961ರಲ್ಲಿ ಸ್ಥಾಪನೆ ಆಯಿತು ಅಂತಲೂ ಸಹ ಹೇಳಿದ್ವಿ. ಅದರ ಸ್ಥಾಪಕರು ಸಾಹು ಜೈನ್ ಅಂತಲೂ ಸಹ ಹೇಳಿದೆ. 11 ಲಕ್ಷ ನಗದು ಬಹುಮಾನ ಕೊಡ್ತಾರೆ ಅಂತಲೂ ಸಹ ನಿಮಗೆ ತಿಳಿಸ್ಕೊಟ್ಟಿದೆ ಸ್ನೇಹಿತರೆ. ಈ ಪ್ರಶಸ್ತಿ 1961ರಲ್ಲಿ ಆಯ್ತಲ್ಲ, ಇದು ಸ್ಥಾಪನೆ ಮಾಡಿದ್ದು 1961ರಲ್ಲಿ. ಬಟ್ ಇದನ್ನು ಮೊದಲ ಬಾರಿಗೆ ಈ ಪ್ರಶಸ್ತಿಯನ್ನು ನೀಡಿದ್ದು 1965. ಇದನ್ನು ಸಹ ಪ್ರಶ್ನೆ ಆಗಿದೆ, ನೆನಪಿಟ್ಕೋಬೇಕು. 2 ವರ್ಷಗಳು 4 ವರ್ಷದ ನಂತರ ನಮಗೆ ಪ್ರಶ್ನೆಯನ್ನು ನೀಡಲಾಯಿತು ನೋಡಿ. 1961 ನೆನಪಿದೆಯಲ್ಲ, ಸೊ ಜ್ಞಾನಪೀಠ 1, 2, 3, 4, ಸೊ 4 ಆಡ್ ಮಾಡಿದರೆ 1965 ಅಂತ ನೀವು ನೆನ್ಪಿಟ್ಕೋಬೇಕು. ಕನ್ಫ್ಯೂಷನ್ ಆಗಲ್ಲ, ಯಾಕಂದರೆ ಈಗ ನೆನ್ಪುಳಿಯುತ್ತೆ. ಬಟ್ ಮೈನ್ ಎಕ್ಸಾಮ್ ಅಂತ ಬಂದ ಪದೇ ಪದೇ ರಿವಿಷನ್ ಮಾಡಿದ್ರಿಗೆ ಏನು ಕನ್ಫ್ಯೂಷನ್ ಆಗಲ್ಲ. ಬಟ್ 1-2 ಬಾರಿ ಓದ್ಕೊಂಡು ಹೋದರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಜ್ಞಾನಪೀಠ ಅಂದರೆ 4 ಒಂದು ವರ್ಡ್ಗಳಿದ್ದಾವೆ, 65 ಅಂತ ನೀವು ನೆನ್ಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಓಕೆ, ನಂತರ ಬರೋದು ನಮಗೆ 1955ರಲ್ಲಿ ಮೊದಲು ಯಾರಿಗೆ ನೀಡಿದ್ರು ಅಂತ ಪ್ರಶ್ನೆ ಕೇಳ್ತಾನೆ. ಶಂಕರ್ ಕುರುಪ್ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ. ಶಂಕರ್ ಕುರುಪ್ ಸಾಹಿತಿಗೆ ನೀಡಲಾಗ್ತದೆ. ಈ ಶಂಕರ್ ಕುರುಪ್ ಯಾವ ಸಾಹಿತಿಗೆ ಮೊದಲ ಬಾರಿಗೆ ಒಂದು ಪ್ರಶಸ್ತಿ ದೊರೆಯಿತು ಅಂತ ಪ್ರಶ್ನೆ ಕೇಳ್ತಾನೆ. ಒಂದು ಮಲಯಾಳಂ ಎಂಬ ಒಂದು ಭಾಷೆಗೆ ಮೊದಲ ಬಾರಿಗೆ ಶಂಕರ್ ಕುರುಪ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಯಿತು. ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಶಂಕರ್ ಕುರುಪ್ ಅನ್ನೋದು ಸಹ ಇಲ್ಲಿ ಪ್ರಶ್ನೆ ಆಗಿದೆ. G. ಶಂಕರ್ ಕುರುಪ್ ಅಂತ ಕರಿತಾ ಬರ್ತಾರೆ ಸ್ನೇಹಿತರೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಂತರ ನಮಗೆ ಬರೋದು ಕರ್ನಾಟಕದವ್ರಿಗೂ ಸಹ ಯಾರಿಗೆಲ್ಲ ನೀಡಿದ್ದಾರೆ ಅಂತ ಮುಂದಿನ ಪ್ರಶ್ನೆ ಮುಖಾಂತರ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಒಂದು GK ಪಾಯಿಂಟನ್ನು ಆಡ್ ಮಾಡ್ಕೊಳ್ಳಿ. 1976 ಅಂತ ಬರುತ್ತೆ. ಇಲ್ಲಿ ಆಶಾ ಪೂರ್ಣದೇವಿಯನ್ನು ಹೆಸರು ನೆನ್ಪಿಟ್ಕೋಬೇಕು. ಆಶಾ ಪೂರ್ಣದೇವಿ ಎಂಬ ಹೆಸರು ಕಂಪಲ್ಸರಿ ನಿಮಗೆ ನೆನಪಿಡಲೇಬೇಕು. ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಈ ಕೆಳಗಿನ ಯಾರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊದಲ ಮಹಿಳೆ ಆಗಿದ್ದಾರೆ ಅಂತ ಪ್ರಶ್ನೆ ಕೇಳ್ತಾರೆ. ಆಶಾ ಪೂರ್ಣದೇವಿಯವರು ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮಹಿಳೆ ಆಗಿರ್ತಾರೆ. ಯಾವ ಕೃತಿಗೆ ಅಥವಾ ಯಾವ ಒಂದು ಭಾಷೆಗೆ ಅಂತ ಪ್ರಶ್ನೆ ಕೇಳಿದರೆ ಬಂಗಾಳಿ ಭಾಷೆಗೆ ದೊರಕಿದೆ, ನೆನ್ಪಿಟ್ಕೋಬೇಕು. ಬಂಗಾಳಿ ಭಾಷೆಗೆ ಅವರಿಗೆ ದೊರೆತಿರೋದು 1976ರಲ್ಲಿ ಸ್ನೇಹಿತರೆ. ಒಂಥರ ನೀವು ಹೆಂಗೆ ನೆನ್ಪಿಟ್ಕೋಬೇಕಂದ್ರೆ ಇಂದಿರಾ ಗಾಂಧಿ ಟೈಮಲ್ಲಿ 1970ರಲ್ಲಿ ಇಂದಿರಾ ಗಾಂಧಿ ಅವರು ಇರ್ತಾರಲ್ಲ, 1970ರಲ್ಲಿ 76 ಅಂತ ಬಂದಾಗ ಆಶಾ ಪೂರ್ಣದೇವಿ ಅಂತ ನೀವು ಬಂದುಬಿಡಬೇಕು ಸ್ನೇಹಿತರೆ. ಓಕೆ, ಬಂಗಾಳಿ ಭಾಷೆ ಎರಡೂ ಸಹ GK ನಮಗೆ ಲೆಕ್ಕಕ್ಕಿಲ್ಲದ ಬಾರಿಯಷ್ಟು ಪ್ರಶ್ನೆ ಕೇಳಲಾಗಿದೆ, ನೆನಪಿರಬೇಕಾಗುತ್ತೆ. ಹಾಗಾದರೆ ಈ ಜ್ಞಾನಪೀಠ ಪ್ರಶಸ್ತಿನ ಆಗಲೇ ಹೇಳಿದೆ, ಕೃತಿಗಳಿಗೆ ನೀಡ್ತಾರಾ ಅಥವಾ ಸಾಹಿತ್ಯಕ್ಕೆ ನೀಡ್ತಾರೆ ಅಂತ. ನಮಗೆ ಮುಂಚೆ 1981 ಮತ್ತು 82ರವರೆಗೆ ನಮಗೆ ಈ ಒಂದು ಪ್ರಶಸ್ತಿಯನ್ನು ಕೆಲವೊಂದು ಕೃತಿಗಳಿಗೆ ನಿರ್ದಿಷ್ಟವಾಗಿ ಕೃತಿಗಳಿಗೆ ನೀಡ್ತಾ ಬಂದಿದ್ದರು ಸ್ನೇಹಿತರೆ. ತದನಂತರ ಕೃತಿಗಳಿಗೆ ಬೇಡ, ಅವರೊಂದು ಸಮಗ್ರ ಸಾಹಿತ್ಯ ತುಂಬ ಕೃತಿಗಳನ್ನು ಬರೆದಿರ್ತಾರೆ, ತುಂಬ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಾರೆ. ಹಾಗಾಗಿ ನಿರ್ದಿಷ್ಟ ಕೃತಿಗಳಿಗೆ ನೀಡೋ ಬದಲು ಅವರು ನೀಡಿದಂತಹ ಕೊಡುಗೆ ಅಂದರೆ ಸಾಹಿತ್ಯಕ್ಕೆ ನೀಡಿದಂತಹ ಕೊಡುಗೆ, ಆ ಸಾಹಿತ್ಯವನ್ನೇ ಸಮಗ್ರ ಸಾಹಿತ್ಯ ಅಂತ ಕರೀತಾರೆ. ಸಮಗ್ರ ಸಾಹಿತ್ಯಕ್ಕೆ ನೀಡಿದಂತಹ ಕೊಡುಗೆಯನ್ನು ಆಧರಿಸಿ ಇನ್ನು ಮುಂದೆ ಇವರಿಗೆ ಪ್ರಶಸ್ತಿಯನ್ನು ನೀಡೋಣ ಅಂತ ಹೇಳ್ಬಿಟ್ಟು 1982ರಿಂದ ಇವರು ಶುರು ಮಾಡ್ಕೊತಾ ಬರ್ತಾರೆ ಸ್ನೇಹಿತರೆ. ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಹಾಗಾದರೆ ನಮಗೆ ನೋಡ್ತಾ ಬರೋಣ. ನಂತರ ನಮಗೆ ಈ ಪ್ರಶಸ್ತಿಯನ್ನು ಎಷ್ಟು ಭಾಷೆಗಳಿಗೆ ನೀಡ್ತಾರೆ ಅಂತ ನಮಗೆ ಸ್ಟೇಟ್ಮೆಂಟನ್ನು ಕೊಟ್ಟಿದೆ ನೋಡಿ. ನಮಗೆ ಈ ಜ್ಞಾನಪೀಠ ಪ್ರಶಸ್ತಿ ಅಂತ ಬಂದಾಗ ಈ ಒಂದು ಪ್ರಶ್ನೆ ತುಂಬ ಬಾರಿ ರಿಪೀಟ್ ಆಗಿದೆ. ನಮಗೆ ಸಂವಿಧಾನ ಅಂತ ಬಂದಾಗ ಅನುಸೂಚಿ 8 ಎಷ್ಟು ಸಂವಿಧಾನ ಅನುಸೂಚಿಗಳು ಎಲ್ಲನೂ ಓದ್ಕೊಂಡಿರಬೇಕು, ತುಂಬಾ ಇಂಪಾರ್ಟೆಂಟು. PCPSCಗಂತೂ ಪದೇ ಪದೇ ಮ್ಯಾಚ್ ದಿ ಫಾಲೋಯಿಂಗ್ ಕೇಳ್ತಾನೆ. ಸಂವಿಧಾನದಲ್ಲಿ ಒಟ್ಟು ನಮಗೆ ಮೂಲ ಸಂವಿಧಾನದಲ್ಲಿ 8 ಅನುಸೂಚಿಗಳಿದ್ವು. ಈಗ ಪ್ರಸ್ತುತ ಸಂವಿಧಾನದಲ್ಲಿ ಎಷ್ಟು ಅನುಸೂಚಿಗಳು ಶೆಡ್ಯೂಲ್ ಇದಾವೆ ಅಂದರೆ 12 ಅನುಸೂಚಿಗಳು ಇದಾವೆ ಸ್ನೇಹಿತರೆ. ಮೂಲ ಸಂವಿಧಾನ ಅಂತ ಕೇಳಿದರೆ 8, ಪ್ರಸ್ತುತ ಅಂತ ಕೇಳಿದರೆ 12. ಅದರಲ್ಲಿ ಯಾವುದು ಭಾಷೆಗಳಿಗೆ ಸಂಬಂಧಪಟ್ಟಂತೆ ಅನುಸೂಚಿ ತಿಳಿಸ್ಕೊಡುತ್ತೆ ಅಂತ ಕೇಳಿದರೆ 8ನೇ ಅನುಸೂಚಿ ಭಾಷೆಗಳಿಗೆ ಸಂಬಂಧಿಸಿದಂತೆ ತಿಳಿಸ್ಕೊಡುತ್ತೆ. 8ನೇ ಅನುಸೂಚಿ ಅಂತ ಬಂದಾಗ ಮೂಲ ಸಂವಿಧಾನದಲ್ಲಿ ಒಟ್ಟು ನಮಗೆ 14 ಭಾಷೆಗಳನ್ನು ಒಳಗೊಂಡಿತ್ತು. ಸಂವಿಧಾನ ಒಟ್ಟು 14 ಭಾಷೆಗಳನ್ನು ಅಂದರೆ ಅಧಿಕೃತ ಭಾಷೆಗಳನ್ನು ಒಳಗೊಂಡಿತ್ತು. ತದನಂತರ ನಮಗೆ 15ನೇ ಭಾಷೆ ಆಡ್ ಆಗುತ್ತೆ, ತುಂಬಾ ಇಂಪಾರ್ಟೆಂಟು. 15ನೇ ಭಾಷೆ ಸಿಂಧ್ ಭಾಷೆ, 15ನೇ ಭಾಷೆ ಆಡ್ ಆಗುತ್ತೆ. ಯಾವ ಒಂದು ತಿದ್ದುಪಡಿ ಮೂಲಕ ಇದು ಆಡ್ ಆಯಿತು ಅಂತ ಪ್ರಶ್ನೆ ಕೇಳ್ತೇನೆ. ಸಂವಿಧಾನದ ಒಂದು 21ನೇ ತಿದ್ದುಪಡಿ ಮೂಲಕ ಸಿಂಧ್ ಭಾಷೆ 15ನೇ ಭಾಷೆಯಾಗಿ ಸಂವಿಧಾನದ 8ನೇ ಅನುಸೂಚಿಗೆ ಆಡ್ ಆಗಿರ್ತದೆ ಸ್ನೇಹಿತರೆ.
ಓಕೆ, ಹಾಗಾದರೆ ಸಿಂಧ್ ಭಾಷೆ ಆಡಾಯಿತು ಅಂದರೆ 15 ಆಯಿತು. ನಂತರ ಅಷ್ಟಕ್ಕೆ ಸುಮ್ಮನಿರಲ್ಲ, ಮತ್ತೆ ತಿದ್ದುಪಡಿ ಮಾಡ್ತಾರೆ ಸಂವಿಧಾನಕ್ಕೆ. ಎಷ್ಟನೇ ತಿದ್ದುಪಡಿ ಅಂದರೆ 71ನೇ ತಿದ್ದುಪಡಿಯನ್ನು ಮಾಡಲಾಗ್ತದೆ ಸ್ನೇಹಿತರೆ. ಈ 71ನೇ ತಿದ್ದುಪಡಿ ಮೂಲಕ 3 ಭಾಷೆಗಳನ್ನು ಮತ್ತೆ ಭಾರತದ ಸಂವಿಧಾನಕ್ಕೆ ಆಡ್ ಮಾಡಲಾಗ್ತದೆ. ಆ 3 ಭಾಷೆಗಳು ಅಂತ ಬಂದಾಗ MNK ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ನೀವು MNK ಅಂತ ನೆನ್ಪಿಟ್ಕೋಬೇಕು. ಎಮ್ ಅಂತ ಬಂದಾಗ ನಮಗೆ ಒಂದು ಮಣಿಪುರಿ ಆಗಿರುತ್ತೆ, ನಂತರ ಎನ್ ಅಂತ ಬಂದಾಗ ನೇಪಾಳಿ ಆಗಿರುತ್ತೆ, ಮೂರನೇದು ಕೊಂಕಣಿ ಆಗಿರ್ತದೆ ಸ್ನೇಹಿತರೆ, ನೆನ್ಪಿಟ್ಕೋಬೇಕು. ಕೊಂಕಣಿ ಮೇಲೂ ಪ್ರಶ್ನೆ ಕೇಳ್ತಾನೆ. ಗೋವಾ ರಾಜ್ಯದ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವುದು ಅಂತ ಕೇಳಿದರೆ ಕೊಂಕಣಿ ಆಗಿರುತ್ತೆ, ಅದನ್ನು ಸಹ ನೀವು ನೆನ್ಪಿಟ್ಕೋಬೇಕು. ಇನ್ನು ಮಣಿಪುರಿ ರಾಜ್ಯದ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಮಣಿಪುರಿನೇ ಆಗಿರುತ್ತೆ. ಇದನ್ನು ಮೈಥಿಲಿ ಅಂತಲೂ ಸಹ ಕರೀತಾರೆ. ಮೈಥಿಲಿ ಅನ್ನೋ ಅಂಶನೂ ಸಹ ನೀವು ತಿಳ್ಕೊಂಡಿರ್ಬೇಕು. ಮೈಥಿಲಿ ಅನ್ನೋದು ಈ ಕೆಳಗಿನ ಯಾವ ರಾಜ್ಯದ ಒಂದು ಅಧಿಕೃತ ಭಾಷೆ ಆಗಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಮಣಿಪುರಿ ಇನ್ನೊಂದು ಹೆಸರೇ ಮೈಥಿಲಿ ಆಗಿರ್ತದೆ ಸ್ನೇಹಿತರೆ. ಓಕೆ, ಇನ್ನು ನಮಗೆ ನೇಪಾಳಿ ಅಂತಲೂ ಸಹ ಒಂದು 3 ಭಾಷೆಗಳನ್ನು ಆಡ್ ಮಾಡಲಾಯಿತು. ಹಾಗಾದ್ರೆ ಈಗ ಟೋಟಲ್ ಎಷ್ಟಾಯಿತು? 18 ಭಾಷೆಗಳು ಸಂವಿಧಾನಕ್ಕೆ ಸೇರ್ಪಡೆ ಆಯಿತು. ನಂತರ ಮತ್ತೆ ತಿದ್ದುಪಡಿ ಮಾಡ್ತಾರೆ. ಎಷ್ಟರಲ್ಲಿ ಅಂತ ಕೇಳಿದಾಗ ಸಂವಿಧಾನದ 92ನೇ ತಿದ್ದುಪಡಿಯಲ್ಲಿ 4 ಭಾಷೆಗಳನ್ನು ಆಡ್ ಮಾಡಲಾಗ್ತದೆ. 4 ಭಾಷೆಗಳು DBMS ಅಂತ ನೀವು ಕೋಡ್ ಇಟ್ಕೋಬೇಕು. ಇಲ್ಲಿ MNK ಹೇಗೆ ನೆನ್ಪಿಟ್ಕೊಂಡ್ರು ಹಾಗೆ ಇಲ್ಲಿ DBMS ಅಂತ ಕೋಡ್ ಇಟ್ಕೋಬೇಕಾಗುತ್ತೆ. ಈ DBMS ಅಂತ ಬಂದಾಗ ಡಿ ಅಂತ ಬಂದಾಗ ಡೋಂಗ್ರಿ ಅಥವಾ ಡೋಂಗ್ರಿ ಅಂತ ಕರಿತಾ ಬರ್ತೀವಿ. ನಂತರ ನಮಗೆ ಬಿ ಅಂತ ಬಂದಾಗ ಬೋಡೋ ಆಗಿರ್ಬೋದು. ಎಮ್ ಅಂತ ಬಂದಾಗ ಮೈಥಿಲಿ ಆಗಿರ್ತದೆ. ನಂತರ ನಮಗೆ ಎಸ್ ಅಂತ ಬಂದಾಗ ತುಂಬಾ ಇಂಪಾರ್ಟೆಂಟ್ ಸಂತಾಲಿ. ಇವೆಲ್ಲನೂ ಸಹ 4 DBMS, MNK, ಸಿಂಧ್ ಭಾಷೆಗಳು. ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದರೆ ತುಂಬ ಬಾರಿ ರಿಪೀಟ್ ಆಗಿದೆ. 15ನೇ ಭಾಷೆಯಾಗಿ ಯಾವುದು ಸಂವಿಧಾನಕ್ಕೆ ಸೇರ್ಪಡೆ ಆಯಿತು, ಎಷ್ಟನೇ ತಿದ್ದುಪಡಿ ಅಂತ. ಸೊ ಇಲ್ಲಿ ತಿದ್ದುಪಡಿಗಳು ಇಂಪಾರ್ಟೆಂಟು, ಎಷ್ಟನೇದು ಅನ್ನೋದು ಇಂಪಾರ್ಟೆಂಟು, ಎಷ್ಟು ಭಾಷೆಗಳು ಸೇರಿಕೊಂಡು ಅನ್ನೋದು ಇಂಪಾರ್ಟೆಂಟು, ಯಾವುದರಲ್ಲಿ ಯಾವ ಭಾಷೆಗಳಿದಾವೆ ಅನ್ನೋದು ಸಹ ಇಂಪಾರ್ಟೆಂಟು. ಎಕ್ಸಾಮ್ಗಳಲ್ಲಿ ಹೆಂಗೆ ಕೇಳ್ತಾ ಅಂದರೆ ಈ 92ನೇ ತಿದ್ದುಪಡಿ ಮೂಲಕ ಈ ಕೆಳಗಿನ ಯಾವ ಭಾಷೆಯನ್ನು ಸೇರಿಸಲಾಗಿಲ್ಲ ಅಂತ ಹೇಳ್ಬಿಟ್ಟು 4 ಕೊಟ್ಬಿಟ್ಟು ಇನ್ನೂ 2 ಬೇರೆ ಆಪ್ಷನ್ ಕೊಟ್ಟಿರ್ತಾನೆ. ಅದನ್ನು ನೀವು ಎಲಿಮಿನೇಟ್ ಮಾಡ್ತಾ ಬರಬೇಕಾಗುತ್ತೆ ಸ್ನೇಹಿತರೆ. ಇದು ಪೊಲಿಟಿಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀವು ಕಂಪಲ್ಸರಿ ಓದಿರಲೇಬೇಕಾಗುತ್ತೆ. ಅದೇ ರೀತಿ ಪೊಲಿಟಿ ರಿವಿಷನ್ ಮಾಡ್ಕೊಳ್ತಾ ನೋಡಬೇಕು. 71ನೇ ತಿದ್ದುಪಡಿ ಎಷ್ಟರಲ್ಲಾಯಿತು, 21ನೇ ತಿದ್ದುಪಡಿ ಎಷ್ಟರಲ್ಲಾಯಿತು, ನಂತರ 92ನೇ ತಿದ್ದುಪಡಿ ಎಷ್ಟರಲ್ಲಾಯಿತು, ಆ ವರ್ಷಗಳು ಸಹ ನಿಮಗೆ ಒಂದು ಟಾಸ್ಕನ್ನು ಕೊಡ್ತಿದ್ದೀನಿ. ಅದನ್ನು ಸಹ ನಿಮಗೆ ಕೇಳುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಇವು ತಿದ್ದುಪಡಿಗಳಾದಂತಹ ವರ್ಷಗಳನ್ನು ನೀವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಹಾಗಾದರೆ ಈಗ ನಮಗೆ ಟೋಟಲ್ ಎಷ್ಟಾಯಿತು ಸಂವಿಧಾನದಲ್ಲಿ? 22 ಭಾಷೆಗಳಿದೆ. ಯಾಕಂದರೆ ಜ್ಞಾನಪೀಠ ಅವಾರ್ಡ್ ಅಂತ ಬಂದಾಗ ನಮಗೆ ಜ್ಞಾನಪೀಠ ಇದು ಪ್ರಶ್ನೆ ಆಗಿದೆ. ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಯಾವುದು ಅಂತ ಕೇಳ್ಬಿಟ್ಟು ಜ್ಞಾನಪೀಠ ಅಂತ ಕೊಡ್ತಾನೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಂತ ಕೊಡ್ತಾನೆ, ಸರಸ್ವತಿ ಸಮ್ಮಾನ ಅಂತ ಕೊಡ್ತಾನೆ. ಓಕೆ, ಭಾರತದ ಅತ್ಯುನ್ನತ ಒಂದು ಸಾಹಿತ್ಯ ಪ್ರಶಸ್ತಿ ಯಾವುದು ಅಂತ ಕೇಳಿದರೆ ಅದು ಜ್ಞಾನಪೀಠನೇ ಆಗಿರ್ತವೆ ಸ್ನೇಹಿತರೆ. ಹಾಗಾಗಿ ಇವರು ಸಂವಿಧಾನವನ್ನು ಫಾಲೋ ಮಾಡ್ತಾರೆ. ಸಂವಿಧಾನದಲ್ಲಿ ಏನು 22 ಭಾಷೆಗಳಿದಾವಲ್ಲ, ಈ 22 ಭಾಷೆಗಳಿಗೂ ಸಹ ಇವರು ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡ್ತಾ ಬರ್ತಾರೆ. ಸೊ ಇಲ್ಲಿ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಗೊತ್ತಾಗಿರುತ್ತೆ. ಹಾಗಾದರೆ ಈಗ ಪ್ರಶ್ನೆಯನ್ನು ನಾವು ಈಸಿಗೆ ಬಿಡಿಸ್ತಾ ಬರೋಣ ಸ್ನೇಹಿತರೆ. ಈ ಪ್ರಶಸ್ತಿ ಆಲ್ರೆಡಿ ಹೇಳಿದ್ದೀನಿ, 61ರಲ್ಲಿ ಸ್ಥಾಪನೆ ಆಯಿತು. ಬಟ್ ಮೊದಲು ಪ್ರಶಸ್ತಿ ಕೊಟ್ಟಿದ್ದು 1965ರಲ್ಲಿ. ಸೊ ಇದು ಸರಿ ಉತ್ತರ ಆಗಿರ್ತದೆ. ಈ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಮಲಯಾಳಂ ಕೃತಿಗೆ, ಸೊ ಶಂಕರ್ ಕುರುಪು ಮಲಯಾಳಂ ಕೃತಿಗೆ ನೀಡಿದ್ದು, ಇದು ಸಹ ಸರಿಯಾಗಿದೆ. ಈ ಪ್ರಶಸ್ತಿಯನ್ನು ಮೊದಲು ನಿರ್ದಿಷ್ಟ ಕೃತಿಗಳಿಗೆ ನೀಡಲಾಗುತ್ತಿತ್ತು, ನಂತರ ಭಾರತೀಯ ಸಮಗ್ರ ಸಾಹಿತ್ಯಕ್ಕೆ ನೀಡಲಾಯಿತು. ಆಫ್ಕೋರ್ಸ್ 1981-82ವರೆಗೂ ಸಮಗ್ರ ಸಾಹಿತ್ಯಕ್ಕೆ ನೀಡಲಾಗ್ತಿತ್ತು, ನಂತರ ಇದು ಸಾಹಿತ್ಯಕ್ಕೆ ನೀಡಲು ಶುರು ಮಾಡ್ತು. ಇದು ಸಹ ಸರಿ ಉತ್ತರ. ಈ ಪ್ರಶಸ್ತಿಯನ್ನು 24 ಭಾಷೆಗಳಿಗೆ ಸೀಮಿತವಾಗಿದೆ ಅಂತ ಪ್ರಶ್ನೆ ಕೇಳಿದ್ದೇನೆ. ಸೊ ಇಲ್ಲಿ -2 ಆಗಬೇಕಂದ್ರೆ 22 ಭಾಷೆಗಳಿಗೆ ಮಾತ್ರ ಇದನ್ನು ನೀಡ್ತಾ ಬರ್ತಾನೆ ಸ್ನೇಹಿತರೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಸರಿ ಉತ್ತರ ಅಲ್ಲ, ತಪ್ಪಾಗಿರುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಸರಿ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತೆ. ಓಕೆ, ಈ ರೀತಿ ಪ್ರಶ್ನೆಗಳು ಕೊಟ್ಟಾಗಲೂ ಸಹ ನೀವು ಬಿಡಿಸೋದಕ್ಕೆ ರೆಡಿ ಆಗಿರ್ಬೇಕು ಸ್ನೇಹಿತರೆ. ಓಕೆ, ಫ್ರೆಷರ್ಸ್ಗೆ ಒಂದು ಗೊಂದಲ ಆಗಬಾರ್ದು, ಇವೆಲ್ಲ ಎದುರ್ಕೊಳಕ್ಕೆಲ್ಲ ಹೋಗಬಾರ್ದು. ಈ ರೀತಿಯೇ ನೀವು ಸಾಲ್ವ್ ಮಾಡಿದ್ದಲ್ಲಿ ಮೇಯ್ನ್ ಎಕ್ಸಾಮ್ಗಳಲ್ಲಿ ನಿಮ್ಗೆ ಖಂಡಿತ ಉಪಯುಕ್ತ ಆಗಿರುತ್ತೆ. ಯಾಕಂದರೆ ನಮ್ಮ ಮಾರ್ಗದರ್ಶನ ಅಂತ ಬಂದಾಗ PCE ಹುಡುಗರಿಗೆ ಕಳೆದ 2 ವರ್ಷದಿಂದ ನಾನು ಆಲ್ಮೋಸ್ಟ್ ಅವರಿಗೆ PSI ರೇಂಜಿಗೆ ಹೇಳ್ಕೊಡ್ತಾ ಇದ್ದೆ ಸ್ನೇಹಿತರೆ. ಅದರ ಫಲವಾಗಿ ಇಂದು ಆಲ್ಮೋಸ್ಟ್ 158ಕ್ಕೂ ಅಧಿಕ ಅಭ್ಯರ್ಥಿಗಳು ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದಾರೆ, 8ಕ್ಕೂ ಅಧಿಕ ಅಭ್ಯರ್ಥಿಗಳು ಸಬ್ ಇನ್ಸ್ಪೆಕ್ಟರ್ಗಳಾಗಿದ್ದಾರೆ, ಮತ್ತು ಒಂದು ಕೋಆಪರೇಟಿವ್ ಇನ್ಸ್ಪೆಕ್ಟರ್, CTI, ಅಕೌಂಟ್ ಅಸಿಸ್ಟೆಂಟ್ ಅವೆಲ್ಲ ಸೇರಿ 5+ ಆಗಿದ್ದಾರೆ. ಸೊ ಇನ್ನು ಬೇರೆ ಬೇರೆ ಒಂದು BMTC ಅಂತ ಬಂದಾಗ 15ಕ್ಕೂ ಅಧಿಕ ಅಭ್ಯರ್ಥಿಗಳು BMTCಯಲ್ಲಿ ಆಯ್ಕೆಯಾಗಿದ್ದಾರೆ. ಸೊ ಅವರೆಲ್ಲ ಕೇವಲ ಮಾರ್ಗದರ್ಶನವನ್ನು ಕೇಳಿ ಮನೆಯಲ್ಲೇ ಕೂತ್ಕೊಂಡು ಕೋಚಿಂಗ್ ತೊಗೊಂಡಿರ್ತಾರೆ, ಬಟ್ ಮನೆಯಲ್ಲೇ ಕೂತ್ಕೊಂಡು ಯಾವ ರೀತಿ ಓದಬೇಕು ಅನ್ನೋದು ಗೊತ್ತಿರಲ್ಲ. ಅವ್ರಿಗೊಂದು ಟೈಮ್ ಟೇಬಲ್
ಟೇಬಲ್ ಆಗಿರ್ಬೋದು ಎಲ್ಲನೂ ಸಹ ಹಾಕ್ಕೊಟ್ಟು ಮಾರ್ಗದರ್ಶನ ನೀಡಿ ಇಷ್ಟು ಜನ ಅಭ್ಯರ್ಥಿಗಳು ಕಳೆದ 2 ವರ್ಷದಲ್ಲಿ ಅಬ್ದಿ ಅಕಾಡೆಮಿಯಿಂದ ಪಾಸ್ ಆಗಿರ್ತಾರೆ ಸ್ನೇಹಿತರೆ. ಓಕೆ, ಈ ರೀತಿ ಮಾರ್ಗದರ್ಶನವನ್ನೇ ನಾವು ಪ್ರತಿಯೊಂದು ಪ್ರೈವೇಟ್ ಬ್ಯಾಚಲ್ಲಿ ಏನು ಪೇಯ್ಡ್ ಗ್ರೂಪ್ ಇರುತ್ತಲ್ಲ ಅಲ್ಲಿ ನಾವು ಮಾಹಿತಿಯನ್ನು ನೀಡ್ತಾ ಬರ್ತೀವಿ ಸ್ನೇಹಿತರೆ. ಓಕೆ, ನೀವು ಪೇಯ್ಡ್ ಗ್ರೂಪಿಗೆ ಜಾಯ್ನ್ ಆಗಲಿ ಅಂತ ಹೇಳ್ತಾ ಇಲ್ಲ, ಈ ರೀತಿ ನೀವು ಸಾಲ್ವ್ ಮಾಡಬೇಕು. ಅವರೆಲ್ಲ ಇದೇ ರೀತಿ ಓದಿದ್ದು ನೀವು ಓದಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಓಕೆ, ನಂತರ ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಎಸ್, ಮುಂದಿನ ಪ್ರಶ್ನೆ ತುಂಬ ಇಂಟ್ರೆಸ್ಟಿಂಗ್ ಪ್ರಶ್ನೆ, ಎಲ್ಲರಿಗೂ ಸಹ ಸುಲಭವಾಗಿರುವಂತಹ ಪ್ರಶ್ನೆ ಆಗಿರುತ್ತೆ. ಬಟ್ ಇಲ್ಲಿ ನಾನು ಇಲ್ಲಿ ಪ್ರಶ್ನೆಯನ್ನು ಕಷ್ಟ ಕೊಟ್ಟಿದ್ದೀನಿ ಅಷ್ಟೇ. ಓಕೆ, ಕನ್ನಡ ಸಾಹಿತ್ಯಕ್ಕೆ ಲಭಿಸಿದ ಜ್ಞಾನಪೀಠ ಪ್ರಶಸ್ತಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಎಷ್ಟು ಜೋಡಿಗಳು ಸರಿಯಾಗಿ ಹೋಲಿಕೆಯಾಗಿವೆ ಅಂತ ನಿಮಗೆ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ. ಓಕೆ, ಸಿಂಪಲ್. ಜ್ಞಾನಪೀಠ ಪ್ರಶಸ್ತಿ ಕರ್ನಾಟಕದವರಿಗೆ ನೀಡಿದ್ದಾರೆ, ಎಷ್ಟು ಜನಕ್ಕೆ ನೀಡಿದ್ದಾರೆ, ಯಾವ ವರ್ಷದಲ್ಲಿ ನೀಡಿದ್ದಾರೆ ಮತ್ತು ಯಾವ ಕೃತಿಗೆ ನೀಡಿದರು ಅಂತ ಪ್ರಶ್ನೆಯನ್ನು ನಿಮಗಿಲ್ಲಿ ಕೇಳಲಾಗ್ತಿದೆ ಸ್ನೇಹಿತರೆ. ಹಾಗಾದರೆ ನಾವು ನೋಡ್ತಾ ಬರೋಣ. ಈ ಒಂದು ಪ್ರಶ್ನೆ ಅಂತ ಬಂದಾಗ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಯಾವುದು, ಕುವೆಂಪು ಅವರಿಗೆ ಎಷ್ಟಲ್ಲಿ ಬಂತು, ದ ರಾ ಬೇಂದ್ರೆ ಅವರಿಗೆ, ಶಿವರಾಮ್ ಕಾರಂತ್ ಅವರಿಗೆ, ಮಾಸ್ತಿ ಅವರಿಗೆ, ಇನ್ನೂ ಯಾರ್ಯಾರಿಗೆ ಯಾವಾಗ ಬಂದಿದೆ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಹೊಸ ಅಭ್ಯರ್ಥಿಗಳು ಇದು ನ್ಯೂ ಟ್ರೆಂಡ್ ಪ್ರಶ್ನೆ ಆಗಿರುತ್ತೆ. ಎಷ್ಟು ಜೋಡಿಗಳಂದರೆ ಇಲ್ಲಿ ಸರಿಯಾಗಿರೋದು ಎಷ್ಟು ಜೋಡಿಗಳಿದ್ದಾವೆ, ಒಂದು ಜೋಡಿ ಸರಿ ಇದೆಯಾ, ಕೇವಲ 3 ತಪ್ಪಿದ್ದು ಒಂದೇನ ಸರಿ ಇತ್ತಂದರೆ 1 ಜೋಡಿ ಚೂಸ್ ಮಾಡಬೇಕು, 2 ಸರಿ ಇದ್ದು 2 ತಪ್ಪಿತ್ತಂದರೆ 2 ಜೋಡಿ ಸರಿ ಅಂತ ಚೂಸ್ ಮಾಡಬೇಕು. ಫ್ರೆಷರ್ಗಳಿಗೆ ತಿಳಿಲಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ನೋಡ್ತಾ ಬರೋಣ. ಹಾಗಾದರೆ ನಮಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈಗ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಕರ್ನಾಟಕ ಅಂತ ಬಂದಾಗ ನಮಗೆ ಎಷ್ಟು ಜನಕ್ಕೆ ಇದುವರೆಗೂ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಅಂತ ಪ್ರಶ್ನೆ ತುಂಬ ಬಾರಿ PCPSC ಅಲ್ಲಿ ರಿಪೀಟ್ ಆಗಿದೆ ಸ್ನೇಹಿತರೆ. ಕರ್ನಾಟಕ ಅನ್ನೋದು ನಮಗೆ 8 ಜನರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ ಸ್ನೇಹಿತರೆ. ಅದರಲ್ಲಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಯಾರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಅಂತ ಪ್ರಶ್ನೆ ತುಂಬ ಬಾರಿ ಕೇಳಿದರೆ, ಕುವೆಂಪು ಅವರಿಗೆ ಎಷ್ಟರಲ್ಲಿ ಅಂತ ಪ್ರಶ್ನೆ ಕೇಳಿದರೆ 1967. ಮತ್ತು ಯಾವ ಒಂದು ಕೃತಿಗೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿತು ಅಂತ ಪ್ರಶ್ನೆ ಕೇಳ್ತಾನೆ, ಶ್ರೀರಾಮಾಯಣ ದರ್ಶನಂ ಎಂಬ ಕೃತಿಗೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿರುತ್ತೆ ಸ್ನೇಹಿತರೆ. ನಂತರ ಎರಡನೇದು ಯಾರಿಗೆ ನೀಡಿದ್ರು ಅಂತ ಪ್ರಶ್ನೆ ಕೇಳ್ತಾರೆ, ಒಂದು ನಮ್ಮ ದ ರಾ ಬೇಂದ್ರೆ ಅವರಿಗೆ ನೀಡಿರ್ತಾರೆ. ದ ರಾ ಬೇಂದ್ರೆ ಅಕ್ಷರ ಏನಾದರೂ ನಿಮಗೆ ಚಿಕ್ಕದಾಗಿ ಕಾಣಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಮುಂದಿನ ವೀಡಿಯೋದಲ್ಲಿ ಅಪ್ಡೇಟ್ ಮಾಡಿ. ಏನೇ ಮಿಸ್ಟೇಕ್ಸ್ ಇದ್ರೂ ಒಂದು ಇತ್ತಂದರೆ ನಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ಅದನ್ನು ನಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ಕೊಳೋಕ್ಕೆ ಸುಲಭ ಆಗುತ್ತೆ ಸ್ನೇಹಿತರೆ. ಓಕೆ, ನಂತರ ಇವರಿಗೆ ದೊರೆತಿದ್ದು ಎಷ್ಟರಲ್ಲಿ, 1973. ಇದಕ್ಕೂ ಸಹ ಮುಂದೆ ಲಾಸ್ಟಲ್ಲಿ ಟ್ರಿಕ್ ಹೇಳ್ತೀನಿ ಯಾವ ರೀತಿ ವರ್ಷಗಳನ್ನ ನೆನ್ಪಿಟ್ಕೋಬೇಕಂತ. 1973 ಇವರಿಗೆ ಯಾವ ಕೃತಿಗೆ ದೊರೆಯಿತು ಅಂತ ಪ್ರಶ್ನೆ ಕೇಳ್ತಾನೆ. ಜ್ಞಾನಪೀಠ ಪ್ರಶಸ್ತಿ 4 ತಂತಿ ಕೃತಿಗೆ ದೊರೆತಿರುತ್ತೆ ಸ್ನೇಹಿತರೆ. ನಂತರ ಶಿವರಾಮ ಒಂದು ಕಾರಂತರು ಅಂತ ಬಂದಾಗ ನಮಗೆ ಮೂಕಜ್ಜಿಯ ಕನಸುಗಳು ಕೃತಿಗೆ ದೊರೆಯುತ್ತದೆ. ಎಷ್ಟರಲ್ಲಿ, 1977ರಲ್ಲಿ ನೆನ್ಪಿಟ್ಕೋಬೇಕು. ನಂತರ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಮಾಸ್ತಿ ಅಂದರೆ ಯಾರು ಅಂತ ಕೇಳ್ತಾರೆ, ವೆಂಕಟೇಶ್ ಅಯ್ಯಂಗಾರ್. ಮಾಸ್ತಿ ಅವ್ರನ್ನ ಕನ್ನಡದ ಆಸ್ತಿ ಅಂತಲೂ ಸಹ ನಾವು ಕರಿತಾ ಬರ್ತೀವಿ ಸ್ನೇಹಿತರೆ. ಓಕೆ, ಇವರು ಕಡಲ ತೀರ ಭಾರ್ಗವ ಅಂತ ಕರಿತಾ ಬರ್ತೀವಿ, ಇವರು ರಸ ಋಷಿ ಅಂತ ನಾವು ಕರಿತಾ ಬರ್ತೀವಿ, ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನಂತರ ನಮಗೆ ಈ ಮಾಸ್ತಿ ಅಂತ ಬಂದಾಗ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ 1983ರಲ್ಲಿ ದೊರೀತಾ ಬರುತ್ತೆ. ಒಂದು ಚಿಕ್ಕ ವೀರ ರಾಜೇಂದ್ರ. ನೋಡಿ, ಕೃತಿಗಳು ಇಂಪಾರ್ಟೆಂಟು, ವರ್ಷ ಇಂಪಾರ್ಟೆಂಟು, ವ್ಯಕ್ತಿಗಳು ಇಂಪಾರ್ಟೆಂಟ್. ಇಲ್ಲಿ ನಾವೇನು ಮಾಡೋಕ್ಕಾಗಲ್ಲ, ಕಾಂಪಿಟೇಟಿವ್ ಫೀಲ್ಡಿಗೆ ಕುಂತಿದ್ದೀವಿ ಅಂದರೆ ಪ್ರತಿಯೊಂದನ್ನು ಸಹ ಓದಬೇಕಾಗುತ್ತೆ ಸ್ನೇಹಿತರು. ಎಲ್ಲಿ ಹುಟ್ಟಿದ್ರು, ಏನು ಮಾಡಿದ್ರು, ಎಲ್ಲಿ ಸತ್ರು ಎಲ್ಲನೂ ಸಹ ನಾವು ಕಂಪಲ್ಸರಿ ಓದಲೇಬೇಕು. ಯಾಕಂದರೆ ಕನ್ನಡ ಅಂತ ಬಂದಾಗ ನಾವು ಇಷ್ಟು ತಿಳ್ಕೊಂಡಿಲ್ಲ ಅಂದರೆ ನಾವು ಕನ್ನಡಿಗರೇ ಅಲ್ಲ. ಓಕೆ, ಮಾಸ್ತಿ ಅಂತ ಬಂದಾಗ ನಮಗೆ ನೆಕ್ಸ್ಟ್ ವಿಕ್ರು ಗೋಕಾಕ್ ಆಗಿರ್ತದೆ. ವಿಕ್ರು ಗೋಕಾಕ್ ಅಂತ ಬಂದಾಗ ಇವರಿಗೆ ಎಷ್ಟರಲ್ಲಿ ಸಿಕ್ತು, ವಿಕ್ರು ಗೋಕಾಕ್ ಅವರಿಗೆ 1990ರಲ್ಲಿ ಯಾವ ಕೃತಿ ಅಂತ ತುಂಬಾ ಇಂಪಾರ್ಟೆಂಟು. ಭಾರತ್ ಸಿಂಧು ರಶ್ಮಿ ಬರೆದವರು ಯಾರು ಅಂತ ತುಂಬ ಬಾರಿ ರಿಪೀಟ್ ಆಗಿದೆ ಸ್ನೇಹಿತರೆ. ಭಾರತ್ ಸಿಂಧು ರಶ್ಮಿ ಬರೆದಿದ್ದು ನಮಗೆ ಈ ಒಂದು ವಿಕ್ರು ಗೋಕಾಕ್ ಅವರಾಗಿರ್ತಾರೆ. ನಂತರ ಗಿರೀಶ್ ಕಾರ್ನಾಡ್, ನಂತರ ಬರೋದು ನಮಗೆ UR ಅನಂತಮೂರ್ತಿ. 6ನೇದು UR ಅನಂತಮೂರ್ತಿ ಅವರಿಗೆ ಬರ್ತದೆ ಸ್ನೇಹಿತರೆ. UR ಅನಂತಮೂರ್ತಿ ಅವರಾಗಿರ್ತಾರೆ. ಇವರಿಗೆ ಬರೋದು 1994. ಇಲ್ಲಿಂದ ಇವರಿಗೆ ಸಮಗ್ರ ಸಾಹಿತ್ಯಕ್ಕೆ ದೊರೀತಾ ಬರ್ತದೆ, ನೆನ್ಪಿಟ್ಕೋಬೇಕು, ಸಮಗ್ರ ಸಾಹಿತ್ಯ. ನಂತರ ಗಿರೀಶ್ ಕಾರ್ನಾಡ್ ಅವರಿಗೆ ಸಿಗ್ತಾ ಬರುತ್ತೆ. ಇವರಿಗೂ ಸಹ ಸಮಗ್ರ ಸಾಹಿತ್ಯಕ್ಕೆ 1998ರಲ್ಲಿ ಈ ಪ್ರಶಸ್ತಿ ದೊರೀತಾ ಬರುತ್ತೆ. ಇವೆಲ್ಲ ಬುಕ್ಕಲ್ಲಿ ಇರ್ತವೆ, ಬಟ್ ನೀವು ರಿವಿಷನ್ ಆಗಲಿ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಓಕೆ, ಯಾವುದೇ ಥರ ಒಂದು ಸ್ಪೂನ್ ಫೀಡಿಂಗ್ ಮಾಡಿಸ್ಕೋಬಾರ್ದು ಸ್ನೇಹಿತರೆ. ಸ್ಪೂನ್ ಫೀಡಿಂಗ್ ಅಂದರೆ ಎಲ್ಲನೂ ಹೇಳೋ ಥರ ನೀವು ಕಾಯ್ತಾ ಇರಬಾರ್ದು. ನೀವು ಪಟ ಅಂತ ರಿವಿಷನ್ ಮಾಡ್ತಾ ಇರಬೇಕು. ಇವತ್ತೇ ಈ ಸಬ್ಜೆಕ್ಟನ್ನು ಪರ್ಫೆಕ್ಟ್ ಆಗಬೇಕು. ನಾನು ಎಕ್ಸ್ಟ್ರಾ ಏನಾದರೂ ಅಂಶಗಳು ಹೇಳಿದರೆ ಅದನ್ನು ಅಪ್ಡೇಟ್ ಮಾಡ್ಕೊಳ್ತಾ ಹೋಗಬೇಕು. ಇವ್ರಿಗೂ ಸಹ ಸಮಗ್ರ ಸಾಹಿತ್ಯಕ್ಕೆ 2010ರಲ್ಲಿ ನೀಡಲಾಯಿತು ಸ್ನೇಹಿತರೆ. ಇಷ್ಟು ಅಂಶಗಳು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದರೆ ಇಲ್ಲಿ ಕುವೆಂಪು ಅಂತ ಬಂದಾಗ ನೋಡಿ, 1967 ಮೊದಲ ಬಾರಿಗೆ ನಮಗೆ ಎಷ್ಟರಲ್ಲಿ ಸಿಕ್ತು, 1965ರಲ್ಲಿ ಪ್ರಶಸ್ತಿಯನ್ನು ನೀಡಿದರು. ಯಾರಿಗೆ, ಶಂಕರ್ ಕುರುಪ್ ಅವರಿಗೆ, ಮಲಯಾಳಂ ಕೃತಿಗೆ. ತದಾದ ನಂತರ ಒಂದು 2 ವರ್ಷಗಳ ನಂತರ ನಮ್ಮ ಕುವೆಂಪು ಅವರಿಗೆ ನೀಡಲಾಯಿತು
ಸ್ನೇಹಿತರೆ. ಈ 2 ವರ್ಷದ ನಂತರ ನಮ್ಮ ಒಂದು ಕರ್ನಾಟಕದವರಿಗೆ ಇನ್ನೊಬ್ರಿಗೆ ಯಾರು ನೀಡಿದ್ರು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ +6 ಆಡ್ ಮಾಡ್ತಾ ಬರಬೇಕಾಗುತ್ತೆ, 1973 ಆಗುತ್ತೆ. ನಂತರ ಇದಕ್ಕೆ +6 ಅರ್ಧ ಎಷ್ಟು 3 ಆಡ್ ಮಾಡಬೇಕಾಗುತ್ತೆ, 4 ಆಡ್ ಮಾಡಬೇಕಾಗುತ್ತೆ, 1977 ಆಗುತ್ತೆ. ಮತ್ತೆ ಅಗೇನ್ 6 ಆಡ್ ಮಾಡಬೇಕು, 1983 ಆಗ್ತಾ ಬರ್ತದೆ. ನಂತರ 6 ಆಡ್ ಮಾಡ್ತಾ ಬಂದು 2 ಬಾರಿ 6 ಆಡ್ ಆಗಿದೆ, ಬೇಡ ಈ ಸಲ 7 ಆಡ್ ಮಾಡೋಣ ಅಂತೇಳಿ 7 ಆಡ್ ಮಾಡಿಬಿಟ್ಟು 1990 ಸಿಕ್ಬಿಡುತ್ತೆ ಸ್ನೇಹಿತರೆ. ಓಕೆ, ನಂತರ 4 ಒಂದೇ ಸಲ ಆಡ್ ಮಾಡಿದ್ದೀನಿ, ಇನ್ನೊಂದು ಸಲ 4 ಆಡ್ ಮಾಡಿಬಿಡೋಣ. ಸೊ ಅದಕ್ಕೆ ಖುಷಿಗೆ ಇನ್ನೊಂದು ಸಲ ಆಡ್ ಮಾಡಿಬಿಡೋಣ ಅಂತೇಳಿದರೆ 94, 98 ನಿಮಗೆ ಸಿಕ್ಬಿಡುತ್ತೆ ಸ್ನೇಹಿತರೆ. ಸೊ 4, 4, 4, 12 ಆಯಿತು. 12 ಆಡ್ ಮಾಡಿದರೆ 2010 ಅಂತ ನಿಮಗೆ ನೆನಪು ಬರಬೇಕು. ಯಾಕಂದ್ರೆ ನನಗೆ ಎಲ್ಲಿ ಕನ್ಫ್ಯೂಷನ್ ಆಗುತ್ತೋ ಅಲ್ಲಿ ಈ ರೀತಿ ಟ್ರಿಕ್ಸ್ಗಳನ್ನು ಹುಡ್ಕೊಳ್ತಾ ಇದೆ. ಟ್ರಿಕ್ಸ್ ಸ್ಟಾರ್ಟಿಂಗು ಕಷ್ಟ ಆಗುತ್ತೆ, ಬಟ್ ನೀವು ಪ್ರತಿ ಸಲ ರಿವಿಷನ್ ಮಾಡ್ಬೇಕಾದ್ರೆ ಈ ಟ್ರಿಕ್ಕನ್ನು ನೆನಪು ಮಾಡ್ಕೊಂಡಲ್ಲಿ ಮಾತ್ರ ಎಕ್ಸಾಮಲ್ಲಿ ನೆನಪು ಬರುತ್ತೆ. 1-2 ಬಾರಿ ಟ್ರಿಕ್ಕನ್ನು ಓದ್ಕೊಂಡ್ರೆ ಯಾವುದೇ ಕಾರಣಕ್ಕೂ ನೆನಪು ಉಳಿಯಲ್ಲ. ಟ್ರಿಕ್ಕನ್ನು ಸಹ ನಾವು ಓದೋ ರೀತಿಯಲ್ಲೇ ಓದಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಜಸ್ಟ್ 6 ಆಡ್ ಮಾಡಬೇಕು. ಇದಕ್ಕೆ 6 ಆಡ್ ಮಾಡಿದರೆ ನಮಗೆ ಸಿಗೋದು 73 ಆಗಿರ್ತದೆ ಸ್ನೇಹಿತರೆ. ಅದಕ್ಕೆ 3 ಆಡ್ ಮಾಡಬೇಕು. ನಂತರ ಅದೇ ರೀತಿ ನೀವು ಈ ಥರ 4 ಆಡ್ ಮಾಡಿದರೆ 77 ಸಿಗುತ್ತೆ. ನಂತರ ಅದಕ್ಕೆ 6 ಆಡ್ ಮಾಡಬೇಕು. ಈ ಥರ ಟ್ರಿಕ್ಕಿಯಾಗಿ ಏನಾದರೂ ಒಂದು ಇಟ್ಕೊಳ್ತಾ ಬರಬೇಕು. ನೀವು ಎಲ್ಲಿ ಕನ್ಫ್ಯೂಷನ್ ಆಗುತ್ತೋ ಅಲ್ಲಿ ಟ್ರಿಕ್ಸ್ ಯೂಸ್ ಮಾಡಿಬಿಡ್ಬೇಕು, ಆವಾಗ ನಿಮಗೆ ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ ಆಗಲ್ಲ. ಸೊ ಎಲ್ಲ ವರ್ಷಗಳು ಎಲ್ಲ ಕೃತಿಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಕೆಲವೊಮ್ಮೆ ನೆಕ್ಸ್ಟ್ ಲೆವೆಲ್ಗೆ ಯಾವ ರೀತಿ ಪ್ರಶ್ನೆ ಕೇಳ್ತಂಗೆ ಗೊತ್ತಾ, ಕಾಲಾನುಕ್ರಮವಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡವರನ್ನು ಕಾಲಾನುಕ್ರಮವಾಗಿ ಬರೀರಿ ಅಂತಾರೆ. ಸೊ ನೀವು ಕಾಲಾನುಕ್ರಮವನ್ನು ಸಹ ಹಿಡಿದು ಗೊತ್ತಿರಬೇಕಾಗುತ್ತೆ. ಈ ರೀತಿಯೂ ಪ್ರಶ್ನೆ ಇದರಲ್ಲೇ ನಿಮಗೆ 5 ರೀತಿ ಪ್ರಶ್ನೆಯನ್ನು ಕೇಳ್ತಾನೆ. 1 ವರ್ಡಲ್ಲಿ ಕೇಳ್ಬೋದು, ಕೃತಿಗಳು ಕೇಳ್ಬೋದು, ಯಾರು ಪಡೆದುಕೊಂಡಿಲ್ಲ ಅಂತ ಕೇಳ್ಬೋದು, ಕಾಲಾನುಕ್ರಮವಾಗಿ ನಿಮಗೆ ಕೇಳ್ತಾ ಬರ್ಬೋದು, ಎಷ್ಟು ಪ್ರಶಸ್ತಿಗಳು ಕೇಳ್ತಾ ಬರ್ಬೋದು, ಯಾವ ವರ್ಷ ಮ್ಯಾಚ್ ದಿ ಫಾಲೋಯಿಂಗ್ ನಿಮಗೆ ಕೇಳ್ತಾ ಬರ್ತಾನೆ. ಹಾಗಾದರೆ ನಾನು ಕೊಟ್ಟಿರುವಂತಹ ಪ್ರಶ್ನೆಯನ್ನು ಇಲ್ಲಿ ನೋಡ್ತಾ ಬರೋಣ. ಕುವೆಂಪು ಆಲ್ರೆಡಿ ಹೇಳ್ತೀನಿ 1967, ದ ರಾ ಬೇಂದ್ರೆ 1973, ಶಿವರಾಮ್ ಕಾರಂತರು ಎಲ್ಲಿದ್ದಾರೆ, ಶಿವರಾಮ್ ಕಾರಂತರು ಎಲ್ಲಿದ್ದಾರೆ 1977 ಸರಿಯಾಗಿರ್ತದೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರಿಗೆ ಎಷ್ಟಲ್ಲಿ ಕೊಟ್ಟರು, ಆರ್ಡರ್ ವೈಸೇ ಕೊಟ್ಟಿದ್ದೀನಿ ಇಲ್ಲಿ 1983 ಆಗಿರ್ತದೆ ಸ್ನೇಹಿತರೆ. ಅದರಲ್ಲಿ 4 ಜೋಡಿಗಳು ಸಹ ಸರಿಯಾಗಿದೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಡಿ ಆಗಿರ್ತದೆ ಸ್ನೇಹಿತರೆ. ಓಕೆ, ಇಷ್ಟು ಮಾಹಿತಿಗಳು ಸಹ ಕನ್ನಡ ಒಂದು ಜ್ಞಾನಪೀಠ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ನೀವು ಕಂಪಲ್ಸರಿ ಮಾಹಿತಿಯನ್ನು ತಿಳ್ಕೊಂಡಿರಬೇಕಾಗುತ್ತೆ. ಎಸ್, ಮುಂದಿನ ಪ್ರಶ್ನೆ ಹೇಳಿದ್ನಲ್ಲ ವೆರೈಟಿಯಾಗಿ ಪ್ರಶ್ನೆ ಕೇಳ್ತಾನಂತ, ತುಂಬ ಸಿಂಪಲಾಗಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ಕೆಳಗಿನವುಗಳಲ್ಲಿ ಯಾರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿಲ್ಲ ಅಂತ ನಿಮಗೆ ಪ್ರಶ್ನೆಯನ್ನು ಕೇಳಲಾಗ್ತದೆ. ನೋಡಿ, ಸಿಂಪಲ್, ಇಲ್ಲ ಆಲ್ರೆಡಿ ಗೊತ್ತಿದೆ. ವಿ.ಕೃ. ಗೋಕಾಕ್ ಅವರಿಗೆ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಯಿತು. ಎಷ್ಟು 1990. ಒಂದು ಭಾರತ ಸಿಂಧ್ ರಶ್ಮಿ ಅಂತ ಹೇಳಿದ್ನಲ್ಲ ಅದಕ್ಕೆ ಸಿಕ್ಕಿತ್ತು. ಯು ಆರ್ ಅನಂತಮೂರ್ತರಿಗೆ ಒಂದು ಸಮಗ್ರ ಸಾಹಿತ್ಯಕ್ಕೆ 1994ರಲ್ಲಿ ಸಿಕ್ತು. ನಂತರ ಗಿರೀಶ್ ಕಾರ್ನಾಡ್ ಅವರಿಗೆ 1998ರಲ್ಲಿ ಸಮಗ್ರ ಸಾಹಿತ್ಯಕ್ಕೆ ಸಿಕ್ಕಿತು ಅಂತ ಹೇಳಿದೆ. ನಂತರ ಬರೋದು ನಮಗೆ ಚಂದ್ರಶೇಖರ್ ಪಾಟೀಲ್ ಅಲ್ಲ, ಚಂದ್ರಶೇಖರ್ ಕಂಬಾರ ಅವರು ಬರ್ತಾರೆ. ಸೊ ಇದೇ ಆಪ್ಷನ್ ನಿಮಗೆ 100% ಕೊಡ್ತಾರೆ ಕನ್ಫ್ಯೂಷನ್ ಮಾಡೋಕ್ಕೆ. ಚಂದ್ರಶೇಖರ್ ಕಂಬಾರ ಆಪ್ಷನ್ ಡಿ ಇರಲ್ಲ, ಆಪ್ಷನ್ ಡಿ ಬೇರೆ ಆಪ್ಷನ್ ಇರ್ತದೆ ಸ್ನೇಹಿತರೆ. ಚಂದ್ರಶೇಖರ್ ಪಾಟೀಲ್ ಇವ್ರನ್ನ ಚಂಪಾ ಅಂತಲೂ ಸಹ ಕರೀತಾರೆ. ಚಂಪಾ ಅಂದರೆ ಯಾರು ಅಂತ ಕೇಳಿದರೆ ಚಂದ್ರಶೇಖರ್ ಪಾಟೀಲ್ ಅವರಾಗಿರ್ತಾರೆ. ಸೊ ಇವರಿಗೆ ಯಾವುದೇ ಥರ ಜ್ಞಾನಪೀಠ ಪ್ರಶಸ್ತಿ ದೊರಕಿರಲ್ಲ ಸ್ನೇಹಿತರೆ, ಜಸ್ಟ್ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯಲ್ಲಿ ದೊರೆತಿರುತ್ತೆ. ಸೊ ಆಪ್ಷನ್ ಡಿ ಇಸ್ ದ ರಾಂಗ್. ಜ್ಞಾನಪೀಠ ಪ್ರಶಸ್ತಿ ಇವರಿಗೆ ದೊರಕಿರಲ್ಲ. ಚಂದ್ರಶೇಖರ ಕಂಬಾರ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಎಷ್ಟರಲ್ಲಿ ಇವರಿಗೆ ದೊರೆತಿದ್ದು 2010 ಎಕ್ಸಾಮಲ್ಲಿ. ಈ ಕರ್ನಾಟಕದಲ್ಲಿ ಒಂದು ಸಾಹಿತಿಗಳಿಗೆ ಈ ಕೆಳಗಿನ ಯಾವ ವರ್ಷದಲ್ಲಿ ಕೊನೆಯದಾಗಿ ಜ್ಞಾನಪೀಠ ಪ್ರಶಸ್ತಿ ದೊರಕಿತ್ತು ಅಂತಲೂ ಕೇಳ್ಬಿಡ್ತಾನೆ. 2010 ಆಗಿರ್ತಾರೆ. ಯಾವ ರೀತಿ ಕೇಳಿ ನನ್ನ ಅಭ್ಯರ್ಥಿಗಳು ಪಾಸ್ ಮಾಡೋದಕ್ಕೆ ರೆಡಿ ಆಗಿರಬೇಕು ಸ್ನೇಹಿತರು. ಓಕೆ, ಇಷ್ಟು ಸಹ ಜ್ಞಾನಪೀಠ ಪ್ರಶಸ್ತಿ ಅಂತ ಬಂದಾಗ ನೀವು ಕಂಪಲ್ಸರಿ ಮಾಹಿತಿಯನ್ನು ತಿಳ್ಕೊಬೇಕು ಸ್ನೇಹಿತರೆ. ಮುಂದೆ ಯಾವುದನ್ನು ಕ್ವಿಸ್ ಕೊಡಬೇಕಾದ್ರೆ ಇನ್ನು ಎಕ್ಸ್ಟ್ರಾ ಇದ್ರ ಮೇಲೆ ಪ್ರಶಸ್ತಿಯನ್ನು ನಾನು ಡಿಫ್ರೆಂಟಾಗಿ ಫ್ರೇಮ್ ಮಾಡಿದರೆ ಅದನ್ನು ಸಹ ನೀವು ಮಾಹಿತಿಯನ್ನು ತಿಳ್ಕೊಂಡಿರಬೇಕಾಗುತ್ತೆ. ಓಕೆ, ಹೇಳಿದ್ನಲ್ಲ, ಈಗ ಜ್ಞಾನಪೀಠ ಮತ್ತು ಪಂಪಗೆ ಒಂದೇ ಒಂದು ಇಂಟರ್ಲಿಂಕ್ ಕೊಡ್ತೀನಿ, ಇದು ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕನ್ಫ್ಯೂಷನ್ ಮಾಡ್ತಾನೆ. ಸೊ ಜ್ಞಾನಪೀಠ ಬಂದಿದ್ದು ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ. ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ, ಹೈಯೆಸ್ಟ್ ಲಿಟ್ರೇಸಿ ಅವಾರ್ಡ್ ಯಾವುದು ಅಂತ ಕೇಳಿದರೆ ಜ್ಞಾನಪೀಠ ಆಗಿರುತ್ತೆ. ಅದೇ ಥರ ಕರ್ನಾಟಕದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ, ಕರ್ನಾಟಕದ ಹೈಯೆಸ್ಟ್ ಲಿಟ್ರೇಸಿ ಅವಾರ್ಡ್ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಒಂದು ಪಂಪ ಪ್ರಶಸ್ತಿ ಆಗಿರುತ್ತೆ. ಸೊ ಎರಡು ಅಂಶಗಳು ಒಂದೇ ಕಡೆ ತಿಳ್ಕೊಂಡಿರಬೇಕು, ತುಂಬಾ ಇಂಪಾರ್ಟೆಂಟ್. ಇದು ಕರ್ನಾಟಕದ ಹೈಯೆಸ್ಟ್ ಲಿಟ್ರೇಸಿ ಅವಾರ್ಡು, ಇದು ಭಾರತದ ಹೈಯೆಸ್ಟ್ ಲಿಟ್ರೇಸಿ ಅವಾರ್ಡ್ ಆಗಿರ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಪಂಪ ಪ್ರಶಸ್ತಿ ಅಂತ ಬಂದಾಗ ಮುಂದೆ ತಿಳಿಸ್ಕೊಡ್ತೀನಿ, ಇದ್ರ ಬಗ್ಗೆ ಕರೆಂಟ್ ಅಫೇರ್ಸ್ ಹೇಳಬೇಕಾದ್ರೆ. ಸದ್ಯಕ್ಕೆ ಜ್ಞಾನಪೀಠದ ಬಗ್ಗೆ ಮಾಹಿತಿಯನ್ನು ನೀವು ತಿಳ್ಕೊಂಡಿದ್ರೆ ಸಾಕಾಗಿರುತ್ತೆ ಸ್ನೇಹಿತರೆ. ದಯವಿಟ್ಟು ಯಾರೆಲ್ಲ ಒಂದು ಅಬ್ದಿ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ. ಸೊ ನೋಡಿ, ಪಂಪ ಅಂತ ಬಂದಾಗ ಇವ್ರ ಬಗ್ಗೆ ತುಂಬ ಹೇಳೋದಿದೆ, ಇಷ್ಟಕ್ಕೆ ಸ್ಟಾಪ್ ಇಲ್ಲ. ಮುಂದೆ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ಹಾಗಾಗಿ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ಕಮೆಂಟ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ನಾವು ಸಹ ಕ್ಲಾಸಸ್ ಮಾಡ್ತಿದ್ದೀವಿ ಅಂದರೆ ನಿಮ್ಮ ಒಂದು ಏನು ಪ್ರೇರಣೆ ನೀವು ಏನು ಕೊಡ್ತೀರಾ ನೀವು ಅಲ್ಲಿ ಗ್ರೂಪಲ್ಲಿ ಅಥವಾ ಟೆಲಿಗ್ರಾಮಲ್ಲಿ ಆಗಿರ್ಬೋದು, ವಾಟ್ಸಪ್ಪಲ್ಲಿ ಆಗಿರೋ ಅಥವಾ ಯೂಟ್ಯೂಬಲ್ಲಿ ಆದಷ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಯೂಟ್ಯೂಬ್ ಕ್ಲಾಸ್ ಕೇಳ್ತಿದ್ರೆ ಅಂದರೆ ದಯವಿಟ್ಟು ಯೂಟ್ಯೂಬಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ಕ್ಲಾಸಸ್ ಹೇಗಿತ್ತು, ಮುಂದೆ ಏನು ಚೇಂಜಸ್ ಮಾಡ್ಕೋ
ಮಾಡ್ಕೋಬೇಕು, ಯಾವ್ದು ಇಲ್ಲಿ ಏನಾದರೂ ತಪ್ಪಿತ್ತು ಅದನ್ನು ಸಹ ತಿಳಿಸ್ಕೊಡಿ, ಮುಂದಿನ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾ ಬರ್ತೀನಿ. ಸೊ ಯಾವುದಾದ್ರೂ ಬೇರೆ ಥರ ಪ್ಯಾಟರ್ನ್ ಬೇಕಂದ್ರೆ ಅದನ್ನು ಸಹ ತಿಳಿಸ್ಕೊಡಿ, ಬೇರೆ ಕಾನ್ಸೆಪ್ಟ್ ಬೇಕಂದ್ರೆ ಅದನ್ನು ಸಹ ತಿಳಿಸ್ಕೊಡಿ. ದಯವಿಟ್ಟು ಕಮೆಂಟ್ ಮೂಲಕ ಕಮೆಂಟ್ ಮಾಡ್ತಾ ಬನ್ನಿ, ಮತ್ತು ಲೈಕನ್ನು ಮಾಡ್ತಾ ಬನ್ನಿ. ತುಂಬ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೂ ಸಹ ಇದನ್ನು ಶೇರ್ ಮಾಡ್ತಾ ಬರಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಇದು ನಮಗೆ ನೀವು ಮಾಡುವಂತಹ ಒಂದು ದೊಡ್ಡ ಸಹಕಾರ ಆಗಿರ್ತದೆ. ದಯವಿಟ್ಟು ಕಮೆಂಟ್ ಮಾಡಬೇಕು, ಯಾವ ರೀತಿ ವಿಡಿಯೋ ಇದೆ, ಏನು ಚೇಂಜಸ್ ಮಾಡ್ಕೋಬೇಕಾ, ತುಂಬ ಚೆನ್ನಾಗಿ ಇಷ್ಟ ಆಗಿದೆ, ಏನಕ್ಕೆ ಇಷ್ಟ ಆಯಿತು ಅಂತಲೂ ಸಹ ನೀವು ಅಲ್ಲಿ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬೇಕು. ಇನ್ನು ಯಾರೆಲ್ಲ ಫ್ರೆಶರ್ ಓದ್ತಾ ಇದ್ದೀರಾ, ಒಂದು ಅಬ್ದಿ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ಗೆ ದಯವಿಟ್ಟು ಈ ಥರ ಸರ್ಚ್ ಮಾಡಿದರೆ ಟೆಲಿಗ್ರಾಮ್ ಚಾನಲ್ ನಿಮ್ಗೆ ಸಿಕ್ಬಿಡುತ್ತೆ ಸ್ನೇಹಿತರೆ. ಸರ್ಚಲ್ಲೂ ಸಹ ನಿಮಗೆ ಸಿಕ್ಕಿಲ್ಲ ಅಂದರೆ ಅಲ್ಲಿ ಹೇಳಿದ್ದೀನಿ 8618631540 ಎಂಬ ನಂಬರ್ಗೆ ನೀವು ಕರೆ ಮಾಡ್ಬೋದು, ಅಥವಾ ಮೆಸೇಜ್ ಮೂಲಕ ಒಂದು ಟೆಲಿಗ್ರಾಮ್ ಲಿಂಕ್ ಕಳಿಸಿ ಅಂತ ಹೇಳಿದರೆ ನಾನು ಖಂಡಿತ ನಿಮಗೆ ಕಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ಒಂದು ಕ್ಲಾಸಸ್ಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.